ನಮಗೊಂದು ಸರಿಯಾದ ಸಾಧನೆ ಬೇಕು. ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಅಕ್ವೈರಿಂಗ್ ನಾಲೆಜ್ ಇಸ್ ಕಾಲ್ಡ್ ಪ್ರಮಾಣ. ಆ ಒಂದು ಜ್ಞಾನವನ್ನ ಪಡೆದಿಕ್ಕೆ ಯಾವುದು ಒಂದು ಉಪಕರಣ ನಾವು ಉಪಯೋಗ ಮಾಡ್ತೇವೆ, ಆ ಉಪಕರಣಕ್ಕೆ ಏನಂತಾರ ಅಂದ್ರ ಪ್ರಮಾಣ ಅಂತಾರ. ಪ್ರಮಾಣ ಲೀಡ್ಸ್ ಟು ಅಕ್ವಿಷನ್ ಪ್ರಮಾಣ ಏನ್ ಮಾಡ್ತದಂದ್ರ ಪ್ರಮೇಯಗೆ ಸಹಾಯ ಮಾಡ್ತದ. ಪ್ರಮೇಯ ಅಂದ್ರ ಜ್ಞಾನಕ್ಕೆ ಸಹಾಯ ಮಾಡ್ತದ. ಯಾರು ಪ್ರಮಾಣವನ್ನು ಉಪಯೋಗ ಮಾಡ್ತಾರಲ್ಲ ಅವಾಗ ಪ್ರಮಾತ ಅಂತ ಕರೀತಾರ. ಅಂದ್ರೆ ಏನು ಸಂಸ್ಕೃತದಾಗ ಅಂದ್ರ ಪ್ರಮಾತ ಪ್ರಮಾಣೇನ ಪ್ರಾಪ್ನೋತಿ. ಅಂದ್ರೆ ಪ್ರಮಾತನು ಪ್ರಮಾಣದಿಂದ ಪ್ರಮೇಯ ಅಂದ್ರೆ ಜ್ಞಾನವನ್ನು ಪ್ರಾಪ್ನೋತಿ ಪಡೆಯುತ್ತಾನೆ. ಪೇಜ್ ನಂಬರ್ 6 ಪ್ಯಾರಾ ನಂಬರ್ 2. ಯಾರು ದಿವ್ಯಾನಂದ್ರ ಮಾಡಿಸಿದ್ರಿ? ಮಾಡಿಸ್ರಿ. ವೆರಿ ಗುಡ್. ಇಂಗ್ಲಿಷ್ ಬಲ್ಲವ್ರು ಮಾಡಿಸ್ರಿ. ಬಹಳ ನನಗೆ ಒಂದೊಂದು ವಾಕ್ಯಗಳನ್ನ ಬಿಟ್ಟು ಮುಂದೆ ಹೋಗಕ್ ಮನಸ್ಸಾಗಂಗಿಲ್ಲ ಅಂತ ವಾಕ್ಯಗಳು. ರಸವಂತವಾದ ಅರ್ಥಪೂರ್ಣ ಅಂದ್ರೆ ನಾನು ಮಾಡಿಸೇನ್ರಿ. ನೀವು ಮಾಡಿಸಿದ್ರಿ? ಚಲೋ ಸರ್, ಚಲೋ, ವೆರಿ ಗುಡ್. ಇಂಗ್ಲಿಷ್ ಬಲ್ಲವ್ರು ಎಲ್ಲರೂ ಮಾಡಿಸ್ರಿ ಅಂತ ನನ್ನ ಆಸೆ. ರಿಪೀಟೆಡ್ ಆಗಿ ಓದ್ರಿ, ಅವ್ನು ಬಿಡಾಕ್ ಮನಸ್ಸಾಗಂಗಿಲ್ಲ. ನಾನು ಓದಾಕ್ ಕುಂತ ಅಂದ್ರೆ ಏನೂ ಇಲ್ಲ, ಡಿಸ್ಟರ್ಬೆನ್ಸ್ ಅಂದ್ರೆ 2 ತಾಸು 3 ತಾಸು ಹೆಂಗ್ ಹೋಗಿರ್ತದೆ ಗೊತ್ತಾಗಿರೋದು ನೋಡಿ. ತೈತ್ತರ ಉಪನಿಷತ್ ನಮ್ಮ ಅಪ್ಪವರು ನಮ್ಗೆ ಹೇಳಿದ್ದು ಯಾವಾಗ ಅಂದ್ರೆ 96 ಹೇಳಿ. 96ರಿಂದ ನಾವು ರಿಪಿಟೇಷನ್ ಮಾಡಾಕಂದ್ರ ಬಹಳ ರಿಪಿಟೇಷನ್ ಭಗವದ್ಗೀತಾ ಮಾಡೇನಿ, ಮುಂಡಕ ಮಾಡೇನಿ, ಕಠೋಪನಿಷತ್ ರಿಪಿಟೇಷನ್ ಮಾಡೇನಿ, ಕೈವಲ್ಯ ಮಾಡೇನಿ. ಈ ಶಿಕ್ಷಾವಲ್ಲಿ ಏನೈತಲ್ಲ ಈ ತೈತ್ರಿ ಉಪನಿಷತ್ತು ಮಾಡಿಲ್ಲ ನಾನು. ಅದಕ್ಕ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ 2-3 ದಿವಸದಿಂದ ಬಹಳಷ್ಟು ಈ ಮುಂದಿನ ಗ್ರಂಥ ಶಿಕ್ಷಾವಲ್ಲಿ ಪೂರ್ಣ ಓದಿದೆ ನಾನು. ಇದೇನು ನಾನು ಒಟ್ಟ ಓದೇ ಇಲ್ಲಲ್ಲಪ್ಪ ಇಷ್ಟ ಅಷ್ಟು ಮರ್ತು ಹೋಗಿದ್ದೆ. ಅಂದ್ರೆ ಟಚ್ನಾಗಿದ್ರೆ ಅಷ್ಟ ಅದು ಇರ್ತದ ತಲೆಯೊಳಗ, ಇಲ್ಲ ಅಂದ್ರೆ ಹಾರಿ ಹೋಗ್ಬಿಡ್ತದ. ಬಹಳಷ್ಟು ವಿಷಯಗಳನ್ನ ಮತ್ತ ನನಗ ಹಿಂದಾಗಿದ್ವಾ ವಿಷಯ ಮರ್ತು ಹೋಗಿದ್ದೆ. ಮತ್ತೀಗ ನಾನು ನಿಮಗೆ ಹೇಳ್ಬೇಕಂದ್ರೆ ನಾನು ಇನ್ನೂ ಅಷ್ಟು ವಿಚಾರ ಮೊದಲ ಅಭ್ಯಾಸ ಮಾಡ್ಕೊಂಡು ಇಟ್ಕೊಂಡೆ. ಈ ಸಲ ಒಮ್ಮೆ ಏನ್ ಮಾಡ್ತಿದ್ದೆ, ಹಗ್ರ ಬಿಡ ಹೇಳ್ತೇನೆ ಅಂತಿದ್ದೆ. ಹೆಂಗ ಉಪನಿಷತ್ಗಳ ಕ್ರಮಾಂಕ ಏರ್ಕೊಂಡು ಹೋಗ್ತೇವೆ ಹಂಗ ಕಠಿಣ ಆಗ್ತದ, ಓದಿ ಹೇಳ್ಬೇಕಾಗ್ತದ, ನಾವು ಅಭ್ಯಾಸ ಮಾಡ್ಬೇಕಾಗ್ತದೆ. ಪ್ರಮಾತನು ಪ್ರಮಾಣದಿಂದ ಪ್ರಮೇಯ ಅಂದ್ರೆ ಜ್ಞಾನವನ್ನು ಪ್ರಾಪ್ನೋತಿ ಅಂದ್ರೆ ಪಡೆಯುತ್ತಾನೆ. ಇದನ್ನ ನಾವು ನಿನ್ನೆಲ್ಲ ಮೊನ್ನೆ ಅಭ್ಯಾಸ ಮಾಡಿದ್ವಿ. ಇವತ್ತು ಮುಂದುವರೆದು ಏನ್ ಹೇಳ್ತಾರ ನೋಡ್ರಿ. ಜ್ಞಾನಕ್ಕೆ ಯಾವ್ದು ವಿಷಯ ಆಗೈತೆ ಅದಕ್ಕೆ ಪ್ರಮೇಯ ಅಂತ. ಜ್ಞಾನಕ್ಕೆ ವಿಷಯ ಆಗಿದ್ದು ಪ್ರಮೇಯ ಅಂತಾರ, ಜ್ಞಾನಕ್ಕೆ ಅಂತಾರ. ಯಾರಿಗೆ ಜ್ಞಾನ ಆಗ್ತದ ಅವ್ನು ಪ್ರಮಾತ ಅಂತ. ಅಂದ್ರ ಇದು ತ್ರಿಪುಟಿ ಏನಂದ್ರ ಪ್ರಮಾತ, ಪ್ರಮಾಣ, ಪ್ರಮೇಯ, ಈ ತ್ರಿಪುಟಿ. ಪ್ರಮಾ ಆಫ್ ದ ಪ್ರಮೇಯ ಥ್ರೂ ದ ಪ್ರಮಾಣಂ. ಪ್ರಮಾಣದ ಮೂಲಕ ಪ್ರಮಾತನಿಗೆ ಪ್ರಮೇಯದ ಜ್ಞಾನ ಆಗ್ತದೆ. ತಿಳ್ಕೊಡ್ರಿ, ಒಂದು ವಿಷಯ ಅದು ಯಾರಿಗೆ ಆಗ್ತೈತಿ ಅವ ಪ್ರಮಾತ, ಆ ನಡಕಿನ ಸಾಧನ ಏನೈತಿ ಅದು ಪ್ರಮಾಣ. Since there are varieties of the objects in the world, the nature of those subjects are different and the instrument of knowledge will vary depending upon the object of knowledge. ಅಂತಾರ ಅಪ್ಪವರು. ಜಗತ್ತಿನಲ್ಲಿ ಹಲವಾರು ತರಹದ ವಸ್ತುಗಳದಾವ. ಆ ವಸ್ತುಗಳ ಸ್ವಭಾವ ಹೆಂಗದ ಅಂತಂದ್ರ ಅದು ಬೇರೆ ಬೇರೆ ಅದ. ಅವನ್ನ ತಿಳ್ಕೊಳ್ಳಿಕ್ಕೂ ಬೇರೆ ಬೇರೆ ಸಾಧನಗಳದಾವ ಅಂತಾರ. ಎಲ್ಲವನ್ನ ತಿಳ್ಕೊಳಕ್ ಒಂದೇ ಸಾಧನ ಇಲ್ಲ, ಆಯಾ ವಸ್ತುಗಳನ್ನ ತಿಳ್ಕೊಳಕ್ ಅನೇಕ ಸಾಧನಗಳದಾವ. ಯಾವ್ದು ವಸ್ತು ಹೆಂಗದ ಪ್ರಮೇಯ ಎಂತದ ಅಂತದಕ್ಕೆ ಪ್ರಮಾಣ ಅದ. ಪ್ರಮೇಯ ಲೌಕಿಕ ವಸ್ತು ಇತ್ತಂದ್ರ ಅದಕ್ಕೆ ಲೌಕಿಕ ಪ್ರಮಾಣಗಳಾದಂತ ಶ್ರೋತ್ರ, ನೇತ್ರ ಆದಿಗಳದಾವ. ಪ್ರಮೇಯ ವಸ್ತು ಬ್ರಹ್ಮ ಇತ್ತಂದ್ರ ಅದಕ್ಕೆ ವೇದವೇ ಪ್ರಮಾಣ. ನೋಡ್ರಿ, ಎಲ್ಲದಕ್ಕೂ ಒಂದ ಪ್ರಮಾಣ ಹಚ್ಕೊಂಡ್ಕೊಂಡ್ರ ಬ್ಯಾಡ್ರಿ ಅಂತಾರ. ಬಹಳ ಜನ ಪ್ರಶ್ನೆ ಕೇಳೋದು ಏನಪ್ಪಾ ಅಂತಂದ್ರ, ಯಾರ ಜ್ಞಾನಿಗಳ ಅದಾರಂದ್ರ ಹೋಗಿ ನಮಸ್ಕಾರ ಮಾಡಿ, ನೀವು ದೇವರನ್ನ ನೋಡಿರೇನ್ರಿ ಕೇಳ್ತಾ. ಅವ್ರೇನ್ ನೋಡೇ ಅನ್ಬೇಕು, ನೋಡಿಲ್ಲ ಅನ್ಬೇಕು? ಸಂದಿಗ್ಧ ಪ್ರಶ್ನೆ.
ನೋಡೀನಿ ಅಂದ್ರ ಕಣ್ಣಿಂದ ನೋಡಿರೇನು? ಕಣ್ಣಿಂದ ನೋಡ್ಯಾರ ಅಂತ ಅರ್ಥ ಮಾಡ್ಬಿಡ್ತಾನ. ಮುಂದೆ ಏನ್ ಹೇಳ್ತದ ಕೈವಲ್ಯ ಉಪನಿಷತ್ತು? ಏನೋಪನಿಷತ್ತು? ಯಾವ ನೋಡೀನಿ ಅಂತ ಹೇಳ್ತಾನ ಅವ ನೋಡಿಲ್ಲ, ಯಾವ ತಿಳಿದೇನಿ ಅಂತಾನ ಅವ ತಿಳಿದಿಲ್ಲ ಅಂತ ಹೇಳ್ತದ. ಅದಕ್ಕೆ ಯಾಕೆ ಬಿಡ್ಬೇಕು ರಾಡಿ ನಮ್ಗೆ ಇದ್ರೆ ಹೇಳೋದ ಬೇಡ ಅಂತ ತಿಳ್ಕೊಂಡು ನೋಡಿ ಏನ್ರಿ ಅದ್ರ ನೋಡಿಲ್ಲ ಅಂತ, ನೋಡಿಲ್ಲ ಅಂದ್ರ ನೋಡೇನಿ ಅಂತ. ಇದರ್ಥ ಏನು ಅಂದ್ರೆ, ನೋಡೀನಿ ಅಂತಂದ್ರ ವೇದ ಪ್ರಮಾಣದಿಂದ ನೋಡೀನಿ, ನೋಡಿಲ್ಲ ಅಂದ್ರ ನೇತ್ರ ಪ್ರಮಾಣದಿಂದ ನೋಡಿಲ್ಲ. ಇದು ಅರ್ಥ ಬಹಳ ಮಂದಿಗೆ ಅದು, ಇದು ಅರ್ಥ ಬಹಳ ಮಂದಿಗೆ ಆಗೋದಿಲ್ಲ. ನನಗ ಒಂದು ಸನ್ನಿವೇಶ ನೆನಪಾಗ್ತದ. ನಮ್ಮ ಚಿತ್ ಪ್ರಕಾಶ್ ಆನಂದ ಸರಸ್ವತಿ ಅವರು ಶಾಸ್ತ್ರ ಹೇಳಾಕತ್ತಿದ್ರು. ಹುಬ್ಬಳ್ಳಿ ಒಳಗ ಒಂದು ಮಂಡಳಿ ಒಳಗ ಕರೆದಿದ್ರು ಒಂದ್ ತಾಸಿನ ಪ್ರವಚನ. ನನ್ ಪ್ರವಚನ ಅಲ್ಲಿ ಅದ, ನೀವು ಇವತ್ತು ಅಲ್ಲೇ ಬರ್ರಿ ಅಂತ ನಮ್ಗೆ ಅಪ್ಪ ಅವ್ರು ಕರೆದಿದ್ರು. ನಾವು ಹೋಗಿದ್ವಿ. ಅವಾಗ ಚಿತ್ ಪ್ರಕಾಶ್ ಆನಂದ ಸರಸ್ವತಿ ಅವ್ರಿಗೆ ಏನ್ ಬೆಳಗಾವದಾಗ ಅದಾರ, ಅವ್ರ ವಯಸ್ಸು ಅಂದಾಜು 30. ನಮಗ ಒಂದು 40-45 ವಯಸ್ಸಿನಾಗ. ನಾನು ಹಿಂದೆ ಕೂತ ಮುದುಕ 70 ವಯಸ್ಸಿನವ, ಇಷ್ಟು ಉದ್ದ ಗಡ್ಡ ಬಿಟ್ಟಾನ, ಬಿಳೆ ಗಡ್ಡ ಬಿಟ್ಟಾನ. ಎದ್ದು ನಿಂತು ಜೋರಾಗಿ ಕೆಳಗತ್ತಾನ, ನೀವು ದೇವರನ್ನು ನೋಡಿದ್ರಷ್ಟ ಮಾತಾಡ್ರಿ, ದೇವರನ್ನ ನೋಡಿಲ್ಲ ಅಂದ್ರೆ ಮಾತಾಡಕ್ ಹೋಗ್ಬೇಡ್ರಿ ಅಂತ. ನಾನು ಒಮ್ಮೆ ನಮ್ ಗುರುಗಳನ್ನ ನೋಡಾಕತ್ತೇನಿ, ಒಮ್ಮೆ ಆ ಮುದುಕನ್ ನೋಡಾಕತ್ತೇನೆ. ಅವ ಅಂತಾನ ಮುದುಕ ಗುರುಗಳಿಗೆ ಎದ್ ನಿಂತು, ನೀವು ದೇವರು ನೋಡಿದ್ರೆ ವೇದಿಕೆ ಮೇಲೆ ಕುತ್ಕೊಂಡು ಮಾತಾಡ್ಲಿ, ಇಲ್ಲ ಅಂದ್ರೆ ನೀವು ಮಾತಾಡೋದು ಅವಶ್ಯಕತೆ ಇಲ್ಲ. ನನಗ ಅನ್ಸಾಕತ್ತೈತಿ ಇವ ತಾನ ದೇವ್ರದಾನ, ಇವ ದೇವರನ್ನ ನೋಡಿರೇನಂತ ಸ್ವಾಮೀಜಿ ಕೇಳಾಕತ್ತಾನ. ನನಗಂತ ಎಷ್ಟೊಂದು ವಿಚಿತ್ರ ನೋಡ್ರಿ ಮಾತು. ಪ್ರಮಾಣ ಇಲ್ಲ ಅಂದ್ರೆ ಹೆಂಗ ಅದು ಅನುಭವಕ್ಕೆ ಬರುವುದಿಲ್ಲೋ, ಪ್ರಮಾಣ ಬೇಕಾಗ್ತದ. ನೋಡೇನಿ ಅಂದ್ರೆ ಯಾವ ಪ್ರಮಾಣದಿಂದ ನೋಡಿಪ್ಪ? ವೇದ ಪ್ರಮಾಣದಿಂದ ನೋಡೇನಿ. ಯಾವ ಪ್ರಮಾಣದಿಂದ ನೋಡಿಲ್ಲ? ನೇತ್ರ ಪ್ರಮಾಣದಿಂದ ನೋಡಿಲ್ಲ. ಹಂಗ ಜಗತ್ತಾಗಿರುವಂತಹ ಪ್ರತಿಯೊಂದು ವಿಷಯಗಳಿಗೆ ಒಂದೊಂದು ಪ್ರಮಾಣಗಳದಾವ. ಲೌಕಿಕ ಪ್ರಮಾಣಗಳಂದ್ರ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಅಲೌಕಿಕವಾದಂತಹ ಪಾರಮಾರ್ಥ ತತ್ವವನ್ನು ತಿಳ್ಕೊಬೇಕಂದ್ರೆ ವೇದವೇ ಪ್ರಮಾಣ ಕೇಳಕ್ಕೆ. ವಿಷಯದವೋ ತಡಕದವೋ ಅನ್ನೋಕೆ ಪ್ರಮಾಣ ಯಾವ್ದ್ರಿ? ನೀರು ಕಾಯಕಿದ್ದೀರಿ ಒಲಿ ಮ್ಯಾಗ, ಸ್ಟವ್ ಮ್ಯಾಗ ಅಥವಾ ಹೀಟರ್ ಮ್ಯಾಗ, ನೀರು ಬಿಸಿ ಆದಾವೋ ಇಲ್ಲೋ ನೋಡಕ್ ಪ್ರಮಾಣ ಯಾವ್ದು? ಯಾರು ಹೇಳ್ತೀರಿ? ಚರ್ಮ ಪ್ರಮಾಣ. ಅಲ್ಲಿ ವೇದ ಪ್ರಮಾಣ ಉಪಯೋಗ ಮಾಡಕ್ ಬರ್ತೇನ್ರಿ? ಗೊತ್ತಿಲ್ಲ. ವೇದ ಪ್ರಮಾಣ ಈ ನೀರು ಬಿಸಿ ಅದವೋ ಏನ್ ತಣ್ಣಗದ ಅಂತ ನೋಡಾಕ ವೇದ ಪ್ರಮಾಣ ಉಪಯೋಗ ಬರ್ತೇನ್ರಿ? ಯಾವ ವಸ್ತುಗೆ ಅದೇ ಪ್ರಮಾಣ ಆಗ್ಬೇಕ್ರಿ, ಬೇರೆ ಬೇರೆ. ಜಗತ್ನಾಗ ಏನೇನು ವಸ್ತುಗಳದಾವ ಆ ವಸ್ತುಗಳ ಒಂದ ಪ್ರಮಾಣ ಇಲ್ಲ, ಬೇರೆ ಬೇರೆ ಪ್ರಮಾಣಗಳದಾವ. ಒಂದು ವಸ್ತುವಿನ ರೂಪವನ್ನ ನೋಡ್ಬೇಕಾಗಿದೆ, ಯಾವ ಪ್ರಮಾಣ ಉಪಯೋಗ ಮಾಡ್ತೀರಿ? ಚಕ್ಷು, ನೇತ್ರ ಪ್ರಮಾಣ ಉಪಯೋಗ ಮಾಡ್ತೀರಿ. ಉಳಿದ 4 ಪ್ರಮಾಣಗಳಲ್ಲಿ ಉಪಯೋಗ ಬೀಳುವುದಿಲ್ಲ. ಒಂದು ಸ್ಪಂಜಿನ ತುಂಡದ, ಅದು ಮೆತ್ತಗದ, ಅದು ಒಂದು ಕಲ್ಲಿನ ತುಂಡದ, ಅದು ಬಿರುಸದ ಅನ್ನಕ್ ಯಾವ ಪ್ರಮಾಣ ಉಪಯೋಗ ಮಾಡ್ತೇವೆ? ಚರ್ಮದ, ತ್ವಚೆ, ಧರ್ಮೇಂದ್ರಿಯ ಪ್ರಮಾಣ. ಅಲ್ಲಿ ವೇದ ಪ್ರಮಾಣ ಮಾಡಕ್ ಬರ್ತೈತೇನ್ರಿ? ವೇದ ಪ್ರಮಾಣ ಗೊತ್ತಾಗ್ತೈತಿ. ವೇದ ಪ್ರಮಾಣದಿಂದ ಇದು ಮೆತ್ತಗದ, ಇದು ಬಿರುಸದ ಗೊತ್ತಾಗ್ತದ? ಆಗೋದಿಲ್ಲ, ಆಗುದಿಲ್ಲ.
ಸೌಂಡ್ ಈಸ್ ದ ಆಬ್ಜೆಕ್ಟ್, ದ ರಿಲೆವೆಂಟ್ ಇನ್ಸ್ಟ್ರೂಮೆಂಟ್ ಈಸ್ ಇಯರ್. ಶಬ್ದವನ್ನ ಕೇಳಬೇಕಾಗಿತ್ತು ಅಂದ್ರೆ ಅದಕ್ಕೆ ಪ್ರಮಾಣ ಯಾವುದು ಅಂದ್ರೆ ಕಿವಿ. ಶಬ್ದವನ್ನ ನಾನು ಮೂಗಲೆ ನೋಡ್ತೀನಿ, ಮೂಗಲೆ ಕೇಳ್ತೀನಿ ಅಂದ್ರೆ ಆಗ್ತತಿ? ಶಬ್ದವನ್ನ ನಾನು ವೇದ ಪ್ರಮಾಣದಿಂದ ಕೇಳ್ತೀನಿ ಆಗ್ತದ? ವಿಚಾರ ಮಾಡಿ. ಶಬ್ದ ಅದು ಅಂದ್ರೆ ಕಿವಿ ಬಿಟ್ಟು ಬೇರೆ ಯಾವ ಸಾಧನದಿಂದನೂ ಅದು ನಮಗೆ ವಿಷಯ ಆಗುವುದಿಲ್ಲ. The Vedanta Shastra takes place, the Pramanas into 6 categories. ಇದು ಪರಿಚಯ. ಉಪನಿಷತ್ ಹೇಳುವುದಕ್ಕಿಂತ ಮೊದಲ ತಮ್ಮದೇ ಆದಂತಹ ಒಂದು ಪೀಠಿಕಾ ಭಾಷಣವನ್ನು ಹೇಳ್ತಾರ ಪೂರ್ಣ. ನಾವು ವೇದಾಂತದಾಗ 6 ಪ್ರಮಾಣಗಳನ್ನ ನಾವು ಭಾಗ ಮಾಡೀವಿ. ನಮ್ಮ ಹಿರಿಯರು ಸಾವಿರಾರು ವರ್ಷಗಳ ಹಿಂದೆ ಇವರು ವಿಚಾರ ಮಾಡಿ, ಬಹಳ ಕೂಲಂಕಷವಾಗಿ ವಿಚಾರ ಮಾಡಿ 6 ಪ್ರಮಾಣಗಳನ್ನು ಹೇಳ್ಕೊಂತ ಬಂದಾರ. ಅವನು ಕೂಡ ನಾವು ಒಪ್ತೀವಿ. ಒಂದೇದ್ ಯಾವುದು? ಪ್ರತ್ಯಕ್ಷ ಪ್ರಮಾಣ. ಈ ಪ್ರತ್ಯಕ್ಷ ಪ್ರಮಾಣದೊಳಗ 5 ಜ್ಞಾನೇಂದ್ರಗಳಿಂದ ಗಳಿಸಿದಂತ ಜ್ಞಾನವನ್ನ ಅದ್ರಾಗ ಸೇರಿಸ್ತೇವಿ. ಬರೀ ನೇತ್ರದಿಂದ ಅನ್ನುವಂಥದ್ದು ಮಾತ್ರ ತಿಳ್ಕೋಬಾರದು ಆತ್ಮೀಯರೇ. ನೇತ್ರ, ಕಿವಿ, ಕಣ್ಣು, ಮೂಗು, ಚರ್ಮ, ಇವ 5 ಜ್ಞಾನೇಂದ್ರಗಳಿಂದ ಆದಂತ ಜ್ಞಾನವನ್ನ ನಾವು ಎದುರು ಹಾಕ್ತೀವಿ ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ is the basic instrument of knowledge through which we learn to things from our birth. ನಾವು ಹುಟ್ಟಿನಿಂದ ಹಿಡಿದು ಇಲ್ಲಿವರೆಗೆ ಪ್ರತ್ಯಕ್ಷ ಪ್ರಮಾಣದಿಂದನ ವಿಷಯಗಳನ್ನ ಗ್ರಹಣ ಮಾಡ್ಕೊಂತ ಬಂದೇವಿ. ಎರಡನೇದ್ ಯಾವ್ದ್ರಿ? ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂದ್ರೆ ಏನು? It is to know something indirectly when it is not in the range of a direct perception. ಯಾವಾಗ ಈ 5 ಜ್ಞಾನೇಂದ್ರಿಯಗಳಿಗೆ ಯಾವುದು ವಿಷಯ ಪ್ರತ್ಯಕ್ಷ ಇಲ್ಲವೋ, ಆದ್ರೂ ಕೂಡ ನಮಗೆ ಜ್ಞಾನ ಆಗ್ತೈತಿಯೋ, ಆವಾಗ ಅದಕ್ಕೆ ಅನುಮಾನ ಪ್ರಮಾಣ ಅಂತೇವಿ. When I hear a sound, a horn behind me on the street, the ear can hear the sound, but I infer that there is a car behind me. ನಾನು ರಸ್ತೆ ಮ್ಯಾಗ ಹೊಂಟೇನಿ, ಒಂದು ಉದಾಹರಣೆ ಹೇಳ್ತಾರ. ರಸ್ತೆ ಮ್ಯಾಗ ಹೊಂಟೇನಿ, ನನ್ನ ಮುಖ ಮುಂದದ, ಹಿಂದೆ ಒಂದು ಗಾಡಿ ಬಂದದ, ಆ ಗಾಡಿ ಹಾರ್ನ್ ಮಾಡ್ತದ. ನನಗೇನ್ ಕೇಳ್ತದ? ಶಬ್ದ ಕೇಳ್ತದ. ಅದು ಹಾರ್ನ್ ಬಾರಿಸಿದ್ದು ಶಬ್ದ ಕೇಳ್ತದ. ಆ ಶಬ್ದ ಕೇಳುತ್ತೆ, ನಾ ಏನ್ ಹೇಳ್ತೀನಿ? ಯಾವುದೋ ಒಂದು ಗಾಡಿ ಬಂದೈತಿ ಅಂತ ಅನ್ನಂಗಿಲ್ಲ. ಕಾರ ಬಂದೈತಿ, ಬಸ್ಸ ಬಂದೈತಿ, ಟ್ರಕ್ಕ ಬಂದೈತಿ ಅಂತೇನು. ಟ್ರಕ್ ನೋಡೇನೇನು? ಬಸ್ ನೋಡೇನೇನು? ಇಲ್ಲ. ಆದ್ರೆ ನನಗೆ ಜ್ಞಾನ ಆಗ್ತದೆ. ಏನು? ಈ ಶಬ್ದ ಈ ಒಂದು ಬಸ್ಸಿಂದ ಸಪ್ಳ, ಇದು ಹಾರ್ನ್ ಅಂತ ತಿಳ್ಕೊಂಡು ನಾ ಏನ್ ಮಾಡ್ತೀನಿ? ಹಿಂದ ಬಸ್ ಇದೆ ಅಥವಾ ಹಿಂದ ಟ್ರಕ್ ಅದ ಅಂತ ನನಗೆ ಜ್ಞಾನ ಆಗ್ತದೆ. ನಾನು ಆ ಬಸ್ ಅನ್ನಾಗ್ಲಿ ಆ ಟ್ರಕ್ ಅನ್ನ ಏನು ಪ್ರತ್ಯಕ್ಷ ಪ್ರಮಾಣದಿಂದ ನೋಡಿಲ್ಲ. ಮತ್ತಾಗದು ಏನ್ ನೋಡಿ ನೀನು? ನಾನು ಆ ಶಬ್ದವನ್ನ ಕೇಳೇನಿ. ಆ ಶಬ್ದಕ್ಕೂ ಆ ಗಾಡಿಗೂ ಅವಿನಾಭಾವ ಸಂಬಂಧದ ಅಂತಾರ. ಆ ಗಾಡಿಗೂ ಆ ಬಸ್ಸಿಂದಿದ್ರ ಅದು ಸೌಂಡ್ ಹಿಂಗ ಇರ್ತದ, ಅದು ಟ್ರಕ್ಕದಿದ್ರ ಅದು ಹಿಂಗ ಇರ್ತದ, ಅದು ಕಾರಿಂದಿದ್ರ ಅದು ಹಿಂಗ ಇರ್ತದ ಅನ್ನುವಂಥದ್ದು ಅದಕ್ಕೆ ಬಿಟ್ಟು ಬಿಡದೆ ಇರುವಂತಹ ಒಂದು ಸಂಬಂಧದ ಅವಿನಾಭಾವ ಸಂಬಂಧ ಅಂತಾರ. ಆ ಅವಿನಾಭಾವ ಸಂಬಂಧ ಅಂದ್ರೆ ಬಿಟ್ಟಿರದಂತ ಸಂಬಂಧದ ಕನೆಕ್ಷನ್ ಅದ ಆ ಶಬ್ದಕ್ಕೂ ಆ ವಾಹನಕ್ಕೂ. ಲಕ್ಷ್ಯ ಕೊಟ್ಟು ಕೇಳಿ. ಈ ಒಂದು ಸಂಬಂಧದಿಂದ ಆಗುವಂತ ಜ್ಞಾನಕ್ಕ ಏನಂತೇವಿ? ವ್ಯಾಪ್ತಿ ಜ್ಞಾನ ಎಂದು ಕರೆಯುತ್ತೇವೆ. ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿ. ವ್ಯಾಪ್ತಿ ಜ್ಞಾನ. ಎಲ್ಲಿ ಎಲ್ಲಿ ಹೊಗಿ ಅದ, ಅಲ್ಲಿ ಬೆಂಕಿ ಅದ. ಇದು ವ್ಯಾಪ್ತಿ ಜ್ಞಾನ ಅಂತ. ಸಂಬಂಧದ ಜ್ಞಾನ. ಎಲ್ಲಿ ಬೆಂಕಿ ಇರ್ತದ, ಓಹೋ. ಎಲ್ಲೆಲ್ಲಿ ಹೊಗೆ ಅದ ಅಲ್ಲಿ ಬೆಂಕಿ ಅದ, ಎಲ್ಲೆಲ್ಲಿ ಬೆಂಕಿ ಅದ ಅಲ್ಲಿ ಹೊಗೆ ಇರ್ಬೋದು, ಇರ್ಲಿಕ್ಕಿಲ್ಲ. ಆದ್ರೆ ಹೊಗೆ ಇದ್ದಲ್ಲಿ ಮಾತ್ರ ಬೆಂಕಿ ಅದ. ಆದ್ರಿಂದ ಹೊಗೆಗೂ ಮತ್ತು ಬೆಂಕಿಗೂ ಅವಿನಾಭಾವ ಸಂಬಂಧ, ಬಿಟ್ಟಿರದಂತ ಸಂಬಂಧದ ಅವೆರಡು ಕೂಡ ಇರ್ತಾವ. ನಮಗ್ ಹೊಗೆ ಕಾಣಕತ್ತೈತಿ, ಬೆಂಕಿ ಕಾಣವಾದಂದ್ರ ಅಲ್ಲಿ ಬೆಂಕಿ ಅದ ಅಂತಿಕೊಂಡು ನಾವೇನ್ ಮಾಡ್ತೀವಿ? ವ್ಯಾಪ್ತಿ ಜ್ಞಾನದ ಮೂಲಕ ನಾವು ಪ್ರತ್ಯಕ್ಷ ಪ್ರಮಾಣಕ್ಕೆ, ಅದು ಪ್ರತ್ಯಕ್ಷ ಪ್ರಮಾಣಕ್ಕೆ ಏನೈತೆ ಅಲ್ಲಿ ವ್ಯಾಪ್ತಿ
ಶಬ್ದ ಕೇಳಿವಿ, ಆ ಶಬ್ದದಿಂದ ಇದು ಇಂತಾದ ಬಸ್ ಅದ ಅಥವಾ ಟ್ರಕ್ ಅದ ಅಂತ ತಿಳ್ಕೊಂಡು ನೋಡಿವೇನು, ನೋಡಿಲ್ಲ, ಆದ್ರೂ ಜ್ಞಾನ ಆಗ್ತದೆ. ಇದಕ್ಕೇನಂತಾರ ಅನುಮಾನ ಪ್ರಮಾಣ ಅಂತ. ಅಂದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ ಪ್ರತ್ಯಕ್ಷ ಪ್ರಮಾಣ ಇರುವುದಿಲ್ಲ, ಆ ಪ್ರತ್ಯಕ್ಷ ಪ್ರಮಾಣಕ್ಕೆ ಸಂಬಂಧ ಇರುವಂತ ಇನ್ನೊಂದರ ಜ್ಞಾನ ಆಗ್ತದೆ. ಆ ಬಸ್ಸಿಗೂ ಅದ್ರ ಶಬ್ದಕ್ಕೂ ಏನದ ಸಂಬಂಧ ಅದ. ಆ ಶಬ್ದವನ್ನು ಕೇಳಿದಾಗ ಆ ಸಂಬಂಧದ ಮೂಲಕ ಇದು ಬಸ್ಸ ಇದೆ ಅಂತ ನಾವು ಹೆಂಗ್ ಗುರುತಿಸ್ಬಿಡ್ತೇವೋ ಹಾಗೆ ಅನುಮಾನ ಪ್ರಮಾಣ ವ್ಯಾಪ್ತಿ ಜ್ಞಾನದಿಂದ ಕೆಲಸ ಮಾಡ್ತದೆ. ಆ ವ್ಯಾಪ್ತಿ ಜ್ಞಾನಕ್ಕೆ ಏನಂತಾರ, ಆ ವಸ್ತುವಿಗೂ ಆ ಶಬ್ದಕ್ಕೂ ಇರುವಂತ ಸಂಬಂಧ, ಈ ಸಂಬಂಧಕ್ಕೆ ಏನಂತಾರ ವ್ಯಾಪ್ತಿ ಜ್ಞಾನವೆಂದು ಕರೆಯುತ್ತಾರೆ. ಆ ಶಬ್ದ ಅಲ್ಲೇ ಪ್ರತ್ಯಕ್ಷದ, ಆದ್ರೆ ಇದು ಬಸ್ಸ ಅನ್ನುವಂಥದ್ದು ಅದು ಅನುಮಾನ. ಇದು ಕಾಲದ, ಇದು ಅನುಮಾನ ಜ್ಞಾನದ. ಅನುಮಾನ ಜ್ಞಾನ ಆ ವಾಹನದ ಒಂದು ಶಬ್ದದಲ್ಲ, ಆ ಶಬ್ದ ಮಾತ್ರ ಪ್ರತ್ಯಕ್ಷದ. ಪರ್ವತಃ ವನ್ಯಮಾನ್ ಧೂಮ್ರವತ್ವಾ ತಥಾ ಮಹಾನಸ. ಪ್ರತ್ಯಕ್ಷ ಅಗ್ನಿ ಇಲ್ಲಲ್ಲೇ, ಅಗ್ನಿ ಪ್ರತ್ಯಕ್ಷ ಇಲ್ಲ, ಹೊಗೆ ಪ್ರತ್ಯಕ್ಷ. ಪರ್ವತದ ಆಚೆಗೆ ಹೊಗೆ ಕಾಣಕತ್ತದ, ಆ ಹೊಗೆ ನೋಡಿ ಆ ಪರ್ವತದ ತೆಳಗ ಆ ಕಡೆ ಕಾಣದೇ ಇರುವಂತ ಭಾಗದಾಗ ಪರ್ವತದಲ್ಲಿ ಬೆಂಕಿ ಬಿದ್ದಿದೆ ಅಂತ ಊಹೆ ಮಾಡ್ತಾನೆ. ಯಾಕ, ಆ ಪರ್ವತದಲ್ಲಿ ಬಿದ್ದಂತ ಏನು ಅಗ್ನಿ ಅದ, ಅಗ್ನಿಗೂ ಮತ್ತು ಹೊಗೆಗೂ ಅವಿನಾಭಾವ ಸಂಬಂಧ, ಬಿಟ್ಟಿರೋ ಸಂಬಂಧ. ಯಾವಾಗ್ಲೂ ಕೂಡ ಇರ್ತಾರ ಅವ್ರಿಬ್ರು ಗೆಳೆಯರು. ಆ ಹೊಗೆ ನೋಡಿದ್ರೆ ಅಲ್ಲಿ ಬೆಂಕಿ ಅದ ಅನ್ನುವಂತ ಊಹಾ ಮಾಡ್ತೀವಿ. ಇದು ಅನುಮಾನ ಪ್ರಮಾಣ. ಎಲ್ಲರೂ ಹೇಳ್ಯಾರ. The Shastra give an example. When there is a smoke, we infer there is a fire. Even though I don't see the fire behind the wall, when the smoke enters the room, I know that there is a fire somewhere. ನಾ ಏನ್ ನೋಡೇನಿ, ಪ್ರತ್ಯಕ್ಷ ಹೊಗೆ ಅದ. ಆದ್ರೆ ಜ್ಞಾನ ಎದ್ರಾಗ್ತದ, ಜ್ಞಾನ ಆಗ್ತದ, ಅಗ್ನಿದ ಜ್ಞಾನ ಆಗ್ತದ, ಬೆಂಕಿ ಜ್ಞಾನ ಆಗ್ತದ. ಯಾಕ, ಬೆಂಕಿಗೂ ಹೊಗೆಗೂ ಅವಿನಾಭಾವ ಸಂಬಂಧದ. ಮೂರನೇ ಪ್ರಮಾಣ ಅರ್ಥಾಪತ್ತಿ ಪ್ರಮಾಣ. ಅದು ಅನುಮಾನ ಪ್ರಮಾಣಕ್ಕೆ ಬಹಳ ಸಮೀಪ ಇರುವಂತಹದ್ದು. ಉದಾಹರಣೆ ಏನ್ ಅರ್ಥಾಪತ್ತಿ ಪ್ರಮಾಣ ಅಂದ್ರೆ, ಒಂದು ಘಟನೆ ನನಗೆ ನೋಡುತ್ತೇನೆ, ಇನ್ನೊಂದು ಘಟನೆ ನೆನಪಾಗ್ತದ. ಉದಾಹರಣೆ ಏನಂದ್ರೆ, ನಾನು ರಾತ್ರಿ ಗಾಢವಾಗಿ ಮಲಗಿದ್ದೇನೆ, ಎಚ್ಚರಿಲ್ಲ ನನಗೆ. ಮುಂಜಾನೆ ಅಂತ ಬಗಲ ತೆಗೆದು ನೋಡ್ತೀನಿ, ಓಣಿ ತುಂಬ ತೆಗ್ಗಿ ಎಲ್ಲ ನೀರಿನಿಂದ ಮುಚ್ಕೊಂಡಾವ. ಅವಾಗ ಏನ್ ಮಾಡ್ತೀನಿ ಅಂದ್ರೆ, ಇಷ್ಟು ಮಳಿ ಆಗೈತಿ ಅಂದ್ರ, ಇಷ್ಟು ನೀರು ಬಿದ್ದಾವಂದ್ರ ಮಳಿ ಆಗ್ಯದ ರಾತ್ರಿ. ನನಗೆ ಎಚ್ಚರಿಲ್ಲ, ನಾನು ಗಾಢ ನಿದ್ರೆಯೊಳಗಿದ್ದೆ. ಪ್ರತ್ಯಕ್ಷ ಪ್ರಮಾಣದಿಂದ ನಾನು ಮಳಿ ಆಗೋದನ್ನು ನೋಡಿನೂ ಇಲ್ಲ, ಕೇಳಿನೂ ಇಲ್ಲ. ಮುಂಜಾನೆ ಅಂತ ಏನದ, ಓಣಿ ಒಳಗಿನ ತೆಗ್ಗೆಲ್ಲ ಮುಚ್ಚಿದ್ದು, ನೀರು ಮುಚ್ಚಿದ್ದನ್ನು ನೋಡಿ ನೀನ್ ರಾತ್ರಿ ಹಂಗಾರೆ ಮಳಿ ಜೋರಾಗ್ಯದ ಅಂತಕೊಂಡು ಊಹಾ ಮಾಡ್ತೀನಿ. Even though I did not perceive the rain, ನಾನು ಮಳಿ ಆಗೋದನ್ನ ನೋಡೇನೇನ್ರಿ? ಪ್ರತ್ಯಕ್ಷ ಇಲ್ಲ. ಮಳಿ ಆದ ನಂತರ ಇರಬಹುದಾದಂತ ಪರಿಸ್ಥಿತಿಯನ್ನು ಈಗ ನೋಡಾಕತ್ತೀನಿ, ಆದ್ದರಿಂದ ಮಳಿ ಆಗ್ಯದ. ಅರ್ಥಾಪತ್ತಿ ಪ್ರಮಾಣ. ಇನ್ನೊಂದು ಉದಾಹರಣೆ ಹೇಳ್ತಾರ, ಹಗಲೋಣ್ಣದ ದೇವದತ್ತನ ಪೀನತ್ವಮ ಕಂಡು. ರಾತ್ರಿ ಭೋಜನವನ್ನು ಊಹೆ ಮಾಡುವಂತೆ ಅರ್ಥಾಪತ್ತಿ ಪ್ರಮಾಣ. ನೋಡ್ತಾನ, ಮನುಷ್ಯನ ಶರೀರ ಪಿಂಡ ನೋಡ್ತಾನ, ಬಹಳ 90-95 kg ಅದನ. ಆದ್ರ ಅವ ಊಟ ಮಾಡೋದ ನೋಡಿಲ್ಲ ಅಂತಾರೆ ಎಲ್ಲರೂ. ನೀವ್ ನೋಡ್ರೇನ್ರಿ? ನಾವು ನೋಡಿಲ್ಲ, ನಾವು ಊಟ ಮಾಡೋದ ನೋಡಿಲ್ರಿ ನಾವು. ಊಟ ಮಾಡ್ಲಿಕ್ಕಂದ್ರ ಈ ಪಿಂಡಗತವಾದಂತ ಶರೀರ 90-95 kg ಶರೀರ ಹೆಂಗಿರ್ತದ್ರಿ? ಮೋಸ್ಟ್ಲಿ ನೀವೆಲ್ಲರೂ ಮನ್ಕೊಂಡಾಗ ಅವ ಎದ್ದು ಊಟ ಮಾಡ್ತಿರ್ಬೋದು. ರಾತ್ರಿ ಭೋಜನವನ್ನು ಗ್ರಹಣ ಮಾಡ್ತೀವಿ. ಇದಕ್ಕೇನಂತಾರ? ಅರ್ಥಾಪತ್ತಿ ಪ್ರಮಾಣ ಅಂತ. ನಾವು ಶ್ರುತಿ ಅರ್ಥಾಪತ್ತಿ ಪ್ರಮಾಣವನ್ನು ಉಪಯೋಗ ಮಾಡ್ತೇವ್ರಿ ವೇದಾಂತದೊಳಗ. ಶ್ರುತಿ ಏನ್ ಹೇಳ್ತದ? ನೀನು ಹುಟ್ಟಿಲ್ಲ, ನೀ ಸಾಯವಲ್ಲ ಅಂತ ಹೇಳ್ತದ. ನಮಗೇನ್ ಅನಿಸ್ತದ?
ನಾ ಹುಟ್ಟೇನಿ, ನಾನು ಒಂದು ಸಾಯ್ತೀನಿ. ಯಾಕಂದ್ರೆ ನಾನು ಮಾರ್ಗಿ ಇದ್ದವ್ರೆಲ್ಲಾರು ಒಬ್ಬೊಬ್ಬರ ಜಾಗ ಖಾಲಿ ಮಾಡಕತ್ತಾರ. ನಾನು ಒಂದು ಸಾಯ್ತೀನಿ. ಇದು ನನ್ನ ಅನುಭವ ಅದ. ಮತ್ತೆ ಶ್ರುತಿ ಹೇಳ್ತೈತೆ ಅಂದ್ರೆ ಸುಳ್ಳು ಬೇರೆ ಹೇಳುದಿಲ್ಲ, ಅದು ಪ್ರಮಾಣಗತ ಕರೆಕ್ಟ್ ಹೇಳ್ತೈತಿ. ಹೌದು. ಮತ್ತೆ ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ನಾನು ಏನ್ ಮಾಡ್ತೀನಿ? ಅರ್ಥಾಪತ್ತಿ ಪ್ರಮಾಣ ಅಂದ್ರೆ ನಾನು ಹುಟ್ಟುವವನು ಅಲ್ಲ, ನಾನು ಸಾಯುವವನು ಅಲ್ಲ. ಮತ್ತೆ ಈ ಶರೀರ ಹುಟ್ಟುತ್ತಿದ್ದೆ ಸಾಯ್ತಂದ್ರೆ ನಾನು ಶರೀರ ಅಲ್ಲ ಅಂತ ತಿಳ್ಕೊತೇನೆ ಹೊರತು ನಾನು ಶರೀರಕ್ಕೆ ಬೇರೆ ಇದ್ದಿದ್ದಕ್ಕೆ ನಾನು ಅನ್ನಬೇಕು. ಇಲ್ಲಿ ಶರೀರ ನಾನು ಅನ್ನೋದು ಭ್ರಮ ಅಂತ ತಿಳ್ಕೊತೇನೆ ಹೊರತು ಅರ್ಥಾಪತ್ತಿ ಪ್ರಮಾಣ ಇಷ್ಟು ಕೆಲಸ ಮಾಡ್ತದ್ರಿ. ಯಾವಾಗ ಕೆಲಸ ಮಾಡ್ತದಂದ್ರೆ ಅದು ಅರ್ಥಾಪತ್ತಿ ಪ್ರಮಾಣ, ಆ ಪ್ರಮಾಣಕ್ಕೆ ನಾವು ಬೆಲೆ ಕೊಟ್ಟಾಗ ಅದು ನಮ್ ಕೆಲಸ ಮಾಡ್ತದ. ಇದೇನ್ ಬಿಡು ವೇದ ಹೇಳುದ ಏನಾರ ಹೇಳ್ತೈತಿ ಅದ್ ಕೈ ಬಿಟ್ಟೆ ಅಂದ್ರೆ ಅದು ಪ್ರಮಾಣ ಕೆಲಸ ಮಾಡುದಿಲ್ಲ. ಅದು ಪ್ರಮಾಣ ಇದ್ರು ಅದು ಪ್ರಮಾಣ ಕೆಲಸ ಮಾಡಾಕ ಅದ್ರಾಗ ಶ್ರದ್ಧಾ ಬೇಕಾಗ್ತದ ನಮಗ. ವೇದ ಎಂದು ಸುಳ್ಳು ಹೇಳುವುದಿಲ್ಲ. ಅದು ಹಿಂಗ್ ಹೇಳ್ತೈತಂದ್ರ ಸಾಯೋದಕ್ಕೆ ಯಾವ್ದೋ ಒಂದು ಸಾಯೋ ವಸ್ತು ಅದ, ಅದಕ್ಕೆ ನಾನು ಅಂತ ಹೇಳ್ಕೊಂಡು ಕುಂತೀನಿ, ಅದನ್ನ ಬಿಡ್ಬೇಕು, ತಪ್ಪು ತಿಳುವಳಿಕೆ ಅದ ಅಂತ ನಮ್ಗೆ ಕಲ್ಪನಾ ಬರ್ಬೇಕು. ನೀನು ವ್ಯಾಪಕದ ಈ ಜಗದಾಗೆಲ್ಲ ಮುಗಿದಾಗೆಲ್ಲ ನೀನು ಸ್ವರೂಪದ ಅಂತ ಹೇಳ್ತಾರ ಬಸವಣ್ಣವ್ರು. ನಮಗ ನಾವ್ ಎಷ್ಟು ಶರೀರ ಅದ ಅಷ್ಟ ಅದೇವಿ ಅಂತ ನಮಗ್ ಭಾನ ಐತಿ. ಹಂಗಾರೆ ಯಾವ್ದು ಖರೆ ರೀ? ಶಾಸ್ತ್ರ ಹೇಳುದು ಖರೆ ಅಂದಾಗ ನಾ ತಿಳ್ಕೊಂಡಿದ್ದೇನು ಇದು ಭ್ರಮೆ ಅಂತ. ಆ ಭ್ರಮೆಯನ್ನು ಬಿಡಾಕ ನಮ್ಗೆ ಸಹಾಯ ಮಾಡ್ತದ ಆ ಶ್ರದ್ಧಾ, ಆ ಪ್ರಮಾಣ. ಅವಾಗ ಕೆಲಸ ಮಾಡ್ತದ, ಅಲ್ಲಿ ಬಿಡ ಕೆಲಸ ಮಾಡುವುದಿಲ್ಲ. ನಾವು ಶ್ರುತಿ ಅರ್ಥಾಪತ್ತಿ ಪ್ರಮಾಣವನ್ನ ಶಾಸ್ತ್ರದಲ್ಲಿ ಉಪಯೋಗ ಮಾಡ್ತೀವಿ. ಮುಂದಿನ ಪ್ರಮಾಣ ಯಾವ್ದ್ರಿ? ಉಪಮಾನ ಪ್ರಮಾಣ, ಹೋಲಿಕೆ. Through the comparison you can know the other objects. You see the wild animals in the forest and conclude it is a wild buffalo because it looks like a village buffalo. ಕಾಡಾಕಳನ್ನ ನೋಡೇ ಇಲ್ಲ, ಕಾಡ ನೋಡಿಲ್ಲ. ಹೇಳಿದ್ರು ಕಾಡಾಕಳ ಹೆಂಗಿರ್ತೈತಪ್ಪ, ಊರು ಆಕಳ ಗತೆ ಇರ್ತದ, ಸ್ವಲ್ಪ ಎತ್ತರ ಇರ್ತದ ನೋಡು ಅಂತ ಹೇಳಿದ್ರು. ಈ ಅಡವಿ ಒಳಗೆ ಹೋಗು, 1 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗೆ ಹೋಗು, ಆಕಳದಂಗ ಕಾಣುವಂತದ್ದು ಸ್ವಲ್ಪ ಎತ್ತರ ಇರ್ತದ, ಅದ ಕಾಡ ಆಕಳ. ನಾನು ನೋಡೇ ಇಲ್ಲ ಕಾಡ ಆಕಳ. ಮೊದಲು ನೀವು ಹೋಗ್ತಾನ ಕಾಡ ಆಕಳ ಅದು ನೋಡ್ತಾನೆ, ಅದು ಆಕಳ ಗತೆ ಇರ್ತದ, ಸ್ವಲ್ಪ ಎತ್ತರ ಇರ್ತದ. ಓಹೋ ಅದ ಅಡವಿ ಆಕಳ, ಇದ ಕಾಡ ಆಕಳ. ಅವ ಹೇಳಿದ ಮಾತಿಗೆ ಕೆಲಸ ಮಾಡ್ತದ. ಅವ ಹೇಳಿ ಅಲ್ಲೇ ಕೈ ಬಿಟ್ಟವ, ಇವ ಹೋಗ್ಬೇಕು ಅಡವಿ ಒಳಗ. ಗುರು ಹೇಳಿಬಿಟ್ಟ, ದತ್ತ ತ್ವಮಸಿ, ನೀನ ಅದೇ ಇದ್ದೀಯ ಅಂತ ತಿಳ್ಕೊಂಡು. ಅದು ಎದುರಿಗೆ ಬಂದ್ ನಿಂತಾಗ ಗುರ್ತಿಸ್ಬೇಕು ಯಾರು? ಇವ ಸ್ವರೂಪಕ್ಕೆ ಹೋಗಿ ನಿಂತ್ಕೊಂಡ ಅನಾತ್ಮಗಳನ್ನೆಲ್ಲ ತೆಗೆದು ಹೋಗದ. ಅದು ನಾನಲ್ಲ, ಶರೀರ ನಾನಲ್ಲ, ಮನಸ್ಸು ನಾನಲ್ಲ, ಕೇಳ್ರಿ, ಬುದ್ಧಿ ನಾನಲ್ಲ, ಎಲ್ಲವನ್ನ ಕಳೆದು ಹೋಗದ. ಕಳಿಲಾಕ್ ಬರಲಾರ್ದು ಒಂದು ವಸ್ತು ಉಳಿತಲ್ಲಿ. ಅದೇ ಕಾಡಾಕಳ, ಅದೇ ಬ್ರಹ್ಮ ಅಂತ ತಿಳ್ಕೊಬೇಕಲ್ಲ. ಯಾರು ಅಲ್ಲಿ ಹೇಳಕ್ ಯಾರು ಅದರಲ್ಲಿ? ಯಾರು ಇಲ್ಲಲ್ಲಿ. ಈ ಪ್ರಮಾಣವನ್ಯಾಗ ಮಹತ್ವ ಗೊತ್ತಿತ್ತಂದ್ರೆ ಅವಾಗ ಅವು ಈ ಎಲ್ಲಾ ಕಳೆದುಳಿದ್ನಾಗ ಏನ್ ಸ್ವರೂಪ ಐತಿ, ವ್ಯಾಪಕವಾದ ಸಚ್ಚಿದಾನಂದ ಸ್ವರೂಪ, ಅದೇ ನಾನು ಅಂತ ಗೊತ್ತಾಗ್ತದ. ಯಾವ ಪ್ರಮಾಣದಿಂದ? ಮಾನ ಪ್ರಮಾಣದಿಂದ. ಇಷ್ಟೊಂದು ದೊಡ್ಡ ಜ್ಞಾನ ಆಗುರದ ಮುಂದೆ ನಮಗ. ಅದಕ್ಕೆ ಹೇಳಾಗತ್ತಾರ, ಸುಮ್ನ ಹಂಗ ಹೇಳಾಗತ್ತಿಲ್ಲ ಆತ್ಮೀಯರೇ. ಯಾಕ ಬ್ರಹ್ಮ ನಮ್ಗೆ ಇಲ್ಲಿವರೆಗೆ ಭೇಟಿಯಾಗೇ ಇಲ್ಲ. ಹೆಂಗ ಅಂತ ಗುರು ಹೇಳಿದ. ಅದು ಸದ್ರೂಪದ, ಅದು ಚಿದ್ರೂಪದ, ಅದು ಆನಂದ ರೂಪದ, ಅದು ನಿತ್ಯದ, ಅದು ಪರಿಪೂರ್ಣದ, ಅದು ವ್ಯಾಪಕದ, ಅದು ಆಕಾಶದಂತೆ ವ್ಯಾಪಕದ, ಅದು ಒಂದ ಅದ. ಇಷ್ಟೆಲ್ಲ ಹೇಳಿ ಕಳ್ಸಿರ್ತಾನ ಇವ. ಇವ ಆತ್ಮಾನಾತ್ಮ ವಿವೇಕ ಮಾಡ್ಕೊಂತ ಒಳಗ್ ಹೋದ. ಅನ್ನಮಯ ಕೋಶ ನಾನಲ್ಲ, ಪ್ರಾಣಮಯ ಕೋಶ ನಾನಲ್ಲ, ಮನೋಮಯ ಕೋಶ ನಾನಲ್ಲ, ವಿಜ್ಞಾನಮಯ ಕೋಶ ನಾನಲ್ಲ, ಆನಂದಮಯ ಕೋಶ ನಾನಲ್ಲ. ಇನ್ನು ಕಳೆಯಾಕ ಏನು ಉಳಿಲಿಲ್ಲ. ಆ ಉಳಿಲಿಲ್ಲ ಅಂತ ಹೇಳ ಒಬ್ಬ ಉಳದ. ಅವನ ಸ್ವರೂಪ ಹೆಂಗದ? ಅವ ಸದ್ರೂಪದಾನ, ಅವನ ಚಿದ್ರೂಪದಾನ, ಅವನ ಆನಂದ ರೂಪದಾನ, ಅವನ ನಿತ್ಯದಾನ, ಅವನ ವ್ಯಾಪಕದಾನ, ಅವನ ಪರಿಪೂರ್ಣದಾನ. ಅವ ನಾನ ಅದೇನಿ. ಯಾರಿಗಾವ ಜ್ಞಾನ ವಿಚಾರ ಮಾಡಿದವಾಗ ಆಕತ್ತಲ್ಲ. ಆ ಅಡವಿ ಒಳಗ್ ಹೋದವಾಗ ಆ ಒಂದು ಕಾಡಾಕಳ ಜ್ಞಾನ ಆಗ್ತದ. ಇಲ್ಲಿ ತತ್ವಪದದ ಶೋಧನೆ ಮಾಡಿದ ಅವಾಗ ಜ್ಞಾನ ಆಗ್ತದ. ಗುರು ಬರೀ ದಾರಿ ತೋರಿಸ್ತಾನ್ರಿ. ಅಲ್ಲಿ ವಿಚಾರ ಮಾಡ್ಬೇಕು, ಪ್ರಯಾಣ ಮಾಡ್ಬೇಕು. ಯಾರು ಮಾಡ್ಬೇಕು? ನಾವು ಮಾಡ್ಬೇಕು. ಯಾರಿಗ್ ಬೇಕಾಗೈತಿ ಅವ್ರು ಮಾಡ್ಬೇಕು.
ಅವ್ನು ಬರೀ ಮಾರ್ಗದರ್ಶಕ. ಇದಕ್ಕೇನಂತಾರ ಉಪಮಾನ ಪ್ರಮಾಣ. ಇನ್ನೊಂದು ಅನುಪಲಬ್ಧಿ ಪ್ರಮಾಣ, ಬಹಳ ಕಠಿಣ ಪ್ರಮಾಣ ಇದು. ವೃತ್ತಿ ಪ್ರಭಾಕರ 6ನೇ ಅಧ್ಯಾಯ, ಅಭಾವ ಪ್ರಮಾಣ. ಹೆಂಗ ಇದೆ 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 ಅನ್ನೋದಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾವೋ ಅವಾಗ ಅದೇ ಅಂತ ಹೇಳ್ತೇವೆ. ಅದ ಪ್ರತ್ಯಕ್ಷ ಪ್ರಮಾಣದಿಂದ ಇನ್ನೊಂದು ಜ್ಞಾನ ಆಗ್ತದ, ಅಭಾವ ಜ್ಞಾನ ಆಗ್ತದ. ಅಭಾವ ಜ್ಞಾನ ಆಗ್ತದ. ಭೂತಲೆ ಘಟಃ ನಾಸ್ತಿ. ಇಲ್ಲಿ ಈ ಒಂದು ಜಗದಾಗ ದಿನ ಇಲ್ಲೊಂದು ಕೊಡ ಇಟ್ಟಿರ್ತಿದ್ರು, ಈಗ ಅದು ಕೊಡ ಇಲ್ಲ. ಕೊಡ ಇದ್ದಾಗ ಕೊಡದ ಜ್ಞಾನ ಆಗ್ತದ, ಕೊಡ ಇದ್ದಾಗ ಕೊಡದ ಅಭಾವದ ಜ್ಞಾನ ಆಗ್ತದ. ಅದಕ್ಕೂ ಪ್ರಮಾಣ ಅಂತಾರೆ ಇವ್ರು. ಆ ಕೊಡದ ಅಭಾವ ಏನಾಗ್ತದಲ್ಲ, ಅದು ಇಲ್ಲ ಅಂತ ಹೇಳ್ತದಲ್ಲ, ಅದು ಪ್ರಮಾಣನ. ಕೊಡ ಐತ್ ಅನ್ನಕನು ಪ್ರತ್ಯಕ್ಷ ಪ್ರಮಾಣನ, ಕೊಡ ಇಲ್ಲ ಅನ್ನಕನು ಪ್ರತ್ಯಕ್ಷ ಪ್ರಮಾಣ. ಆದ್ರಿಂದ ಪ್ರತ್ಯಕ್ಷ ಪ್ರಮಾಣ ಅಭಾವ ಪ್ರಮಾಣಕ್ಕನ ಜ್ಞಾನ ಅದು ಮಾಡಿಕೊಡ್ತದ. ಈ ಅಭಾವ ಜ್ಞಾನ ಆಗೋದು ಏನದ, ಇದು ಕೂಡ ಜ್ಞಾನವೇ. ಯಾಕದು ಪ್ರಮಾಣಜನ್ಯದ. ಅದು ಏನಪ್ಪ ಉಪಕರಣ ಅಂತಂದ್ರ ಅನುಪಲಬ್ಧಿ. ಆ ವಸ್ತುವಿನ ಅಭಾವ ಅದೇ ಪ್ರಮಾಣ. ಅದ ಏನದ, ಸ್ಪೆಷಲ್ ಇನ್ಸ್ಟ್ರೂಮೆಂಟ್, ಸಾಧನೆ. ಆ ಒಂದು ವಸ್ತುವಿನ ಅಭಾವ ಏನೈತಲ್ಲ, ಇಲ್ಲದೆ ಇರುವಿಕೆ ಐತಲ್ಲ, ಅದ ಅಲ್ಲಿ ಏನಾಗ್ತದ, ಸಾಧನ ಆಗ್ಯದ. ಅದಕ್ಕೇನಂತಾರ ಅನುಪಲಬ್ಧಿ. ಉಪಲಬ್ಧಿ, ಅನುಪಲಬ್ಧಿ. ಕಣ್ಣಿಗೆ ಏನ್ ಕಾಣ್ತದ, ಕಲರ್ ಮತ್ತು ಫಾರ್ಮ್, ರೂಪ ಮತ್ತು ಬಣ್ಣ ಕಾಣ್ತದ. ಬಟ್ ಯು saw the absence of the chair. The absence of forms and colors cannot be seen. The absence can be known by the peculiar method called anupalabdhi. ಏನಂತಾರ ಅಪ್ಪವರು, ಕಣ್ಣಿನಿಂದ ಬಣ್ಣವನ್ನಾಗಲಿ, ಇದು ಹಳದಿ ಬಣ್ಣದೈತಿ, ಇದು ಕೆಂಪು ಬಣ್ಣದೈತಿ ಅಂತ ಗೋಳಾಕತ್ತೆ. ಆಮೇಲಿಂದ ಅದ್ರದ್ದು ಆಕಾರ ಗೊತ್ತ, ಇದು ಚೌಕ್ ಅದ, ಇದು ದುಂಡಗದ, ಇದು ವರ್ತುಳ ಆಕಾರ ಅದ, ಅಥವಾ ಇದು ಓವಲ್ ಅಂತೀವ್ ನೋಡ್ರಿ. ಓವಲ್ ಅಂದ್ರೆ ತತ್ತಿ ಆಕಾರ ಅದ. ಹಿಂಗ ಆಕಾರವನ್ನು ಹೇಳಾಕ ಏನ್ ಬೇಕು, ಪ್ರಮಾಣ, ನೇತ್ರ ಪ್ರಮಾಣ ಬೇಕು. ಈಗ ನೀವು ಒಂದ ಕೊಡ ಇಟ್ಟಿರಿ, ಆ ಕೊಡ ಇಲ್ಲ, ಕೊಡನ ಇಲ್ಲ. ಅಲ್ಲಿ ಆ ಕೊಡ ಅನ್ನುವಂಥದ್ದು ರೂಪನೂ ಕಾಣಬಾರ್ದು, ಆ ಕೊಡ ಅನ್ನುವಂಥದ್ದು ನಾಮ ಇದ್ದಂತ ವಸ್ತುನೂ ಕಾಣಬಾರ್ದು. ನಾಮ ರೂಪಗಳ ಅಭಾವ ಕಾಣಾಗತೈತಿ ಅಂತಾರ. ಆ ನಾಮರೂಪಗಳ ಅಭಾವ ಏನ್ ಕಾಣಾಗತೈತಿ, ಆ ಅಭಾವೇ ಪ್ರಮಾಣ ಅಂತಾನೆ. ಆ ಒಂದು ಅಭಾವ ಪ್ರಮಾಣಕ್ಕ ಅನುಪಲಬ್ಧಿ ಪ್ರಮಾಣ ಅಂತಾರ. ಇದಕ್ಕ ಬುಕ್ಸ್ ಅಂಡ್ ಬುಕ್ಸ್ ಹ್ಯಾವ್ ಬಿನ್ ರಿಟನ್ ಇನ್ ದ ಟಾಪಿಕ್ ಆಫ್ ನಾನ್ ಎಕ್ಸಿಸ್ಟೆನ್ಸ್. ಈ ಒಂದು ಅಭಾವ ಪ್ರಮಾಣದ ಮ್ಯಾಗ ಅನೇಕ ಗ್ರಂಥಗಳನ್ನ ಬರ್ಕೊಂತ ಹೋಗ್ಯಾರ ನೈಯಾಯಿಕರು. ಹೆಚ್ಚಿನ ವಿವರಣೆಯನ್ನ ವೃತ್ತಿ ಪ್ರಭಾಕರ 6ನೇ ಅಧ್ಯಾಯದಾಗ ನೋಡ್ಕೊಡ್ರಿ. ಶಬ್ದ ಪ್ರಮಾಣ ಮುಂದ. ಇದು ಕಾಗ್ನೇಷನ್ ಅಂದ್ರೆ ಅರಿವೇನ್ರಿ? ಓರೇ ಕಾಗ್ನಿಷನ್ ಅಂತ. ಕಾಗ್ನಿಷನ್ ಅಂದ್ರೆ ತಿಳುವಳಿಕೆ. ತಿಳುವಳಿಕೆ ಎಲ್ಲಿ ಬಂತದ? ಇದೇ ನೀವು ಅನುಪಲಬ್ಧಿ ಇದ್ರಾಗ ನಾನ್ ಕಾಗ್ನೇಷನ್ ಅಂತ ಬರ್ತದಲ್ರಿ. ಹೌದು. ನಾನ್ ಕಾಗ್ನಿಷನ್ ಅಂದ್ರೆ ಕಣ್ಣಿಗೆ ಕಾಣುದಿಲ್ಲ. ಕಾಗ್ನಿಷನ್ ಅಂದ್ರೆ ಕಣ್ಣಿಗೆ ಕಾಣುದು. ಅಭಾವ ಕಣ್ಣಿಗೆ ಕಾಣ್ತದೇನ್ರಿ? ಕಾಣ್ತತಿ. ಅಭಾವ ವಸ್ತು ಇಲ್ಲದೆ ಇರುವುದಕ್ಕ ನಾನ್ ಕಾಗ್ನಿಷನ್ ಅಂತಾರ, ಅನುಪಲಬ್ಧಿ. ಶಬ್ದ ಪ್ರಮಾಣ. You learn about the prefix from the newspaper or internet articles. You learn lot of about it even though you were not in Great Britain personally to witness it. ಬ್ರಿಟಿಷ್ ದೇಶದಾಗ ಒಂದು ಆಂದೋಲನ ಆತ್ರಿ ಬ್ರಿಟನ್ದಾಗ.
ಬ್ರಿಟನ್ ಬಿಟ್ಟು ಹೋಗ್ಬೇಕು, ಒಂದು ಸಮುದಾಯದವ್ರು ಇನ್ನೊಂದು ಸಮುದಾಯದಕ್ಕೆ ಬ್ರಿಟನ್ ಬಿಟ್ಟು ಹೋಗ್ಬೇಕು ಅಂದ್ರೆ ಬ್ರಿಟನ್ ಎಕ್ಸಿಟ್ ಅಂದ್ರು. ಅದನ್ನ ಏನ್ ಮಾಡಿದ್ರು, ಬ್ರಿಟನ್ದಾಗಿಂದ ಬ್ರೀ ತಗೊಂಡ್ರು, ಎಕ್ಸಿಟ್ ತಗೊಂಡು ಬ್ರೀ ಎಕ್ಸಿಟ್ ಮಾಡಿದ್ರು. ಬ್ರೆಕ್ಸಿಟ್ ಅಂತ ಮಾಡ್ಬಿಟ್ರು. ಆ ಬ್ರೆಕ್ಸಿಟ್ ಅನ್ನುವಂತ ಆಂದೋಲನ ನಡೀತು. ಬ್ರಿಟನ್ ದೇಶವನ್ನ ಬಿಟ್ಟು ಒಂದು ಗುಂಪಿನವರು ಹೋಗ್ಬೇಕು ಹೊರಗೆ. ಆ ವಿಷಯವನ್ನ ನೀವು ಬ್ರಿಟನ್ದಾಗಿಲ್ಲ, ಆದ್ರೂ ಇವತ್ತಿನ ದಿವಸ ನಿಮ್ಮ ಸುದ್ದಿ ಗೊತ್ತಾಗ್ತದೆ. ಏನು, ಇಲ್ಲೇ ಕುಂತ ನಿಮ್ಗೆ ನ್ಯೂಸ್ ಪೇಪರ್ ಮೂಲಕ ಗೊತ್ತಾಗ್ತದೆ. ಇದು ಜ್ಞಾನ ಹೌದಲ್ಲ? ಹೌದು. ಇದು ಯಾವ ಜ್ಞಾನ ಅಂದ್ರೆ ಶಬ್ದ ಪ್ರಮಾಣ ಅಂತ. ಈಗ ನಮ್ಮ ಬ್ರಹ್ಮ ಜ್ಞಾನ ಆಗುವುದು ಈ ಶಬ್ದ ಪ್ರಮಾಣದಿಂದ ಆಗ್ತದೆ. ಅದನ್ನ ಹೇಳ್ತಾನೆ ಶಬ್ದ ಪ್ರಮಾಣ. ಒನ್ ಮಸ್ಟ್ ಯೂಸ್ ಪ್ರಮಾಣ ಟು ಗೇನ್ ದ ನಾಲೆಜ್. ಯಾವ್ದಾದ್ರು ಒಂದು ಜ್ಞಾನವನ್ನ ಪಡಿಬೇಕಂದ್ರೆ ಅದು ಪ್ರಮಾಣಜನ್ಯ ಇರಬೇಕು ಅಂತ. ಅದು ಪ್ರಮಾಣ ಬಿಟ್ಟು ಬರೀ ಊಹೆ ಇರಬಾರ್ದು. The knowledge is valid only if it is born of these 6 instruments of knowledge. ಈ 6 ಪ್ರಮಾಣಗಳ ಮೂಲಕ ಬಂದಿದ್ದಕ್ಕೆ ಜ್ಞಾನ ಅಂತೇವಿ. 6 ಪ್ರಮಾಣ ಇಲ್ಲದನ್ನ ಬಂದಂತ ಜ್ಞಾನಕ್ಕ ಭ್ರಮ ಅಂತೇವಿ. ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಉಪಮಾನ, ಅನುಪಲಬ್ಧಿ ಮತ್ತು ಶಬ್ದ ಪ್ರಮಾಣದಿಂದ ಬಂದಂತ ಜ್ಞಾನಕ್ಕ ನಾವೇನಂತೇವಿ? ಜ್ಞಾನ ಅಂತೇವಿ. ಇವು ಯಾವ ಇಲ್ಲದನ್ನ ಜ್ಞಾನ ಆಕೈತೆ, ಅವಾಗ ಅದಕ್ಕೆ ಏನಂತೇವಿ? ಭ್ರಮ ಅಂತೇವಿ. ಇಷ್ಟು ತಿಳ್ಕೊಡ್ರಿ. ಇದು ಶಬ್ದ ಪ್ರಮಾಣ ಅಂದ್ರಲ್ರಿ, ಶಬ್ದ ಅಂದ್ರೆ ಯೂಶಲಿ ಸೌಂಡ್ ಅಂತ ಅನಿಸ್ತತ್ರಿ. ಶಬ್ದ ಅಂದ್ರೆ ಸೌಂಡ್. ಮತ್ತು ನ್ಯೂಸ್ ಪೇಪರ್ನಾಗ ಅದು ಬರೀ ಓದ್ತೇವಲ್ರಿ, ಅಲ್ಲಿ ಸಪ್ಪಳ ಇಲ್ಲಿ ಇರ್ತದೆ. ಸಪ್ಪಳ ನೀವು ಓದೋ ಮುಂದೆ ಅಕ್ಷರಗಳ ಉತ್ಪತ್ತಿ ಆಗಬಲ್ಲ ಮನಸ್ಸಿನಾಗ. ಇಂಟರ್ನಲ್ ಸೌಂಡ್. Without sound you cannot read it, even in mind also. Knowledge is valid only if it is born out of 6 instruments of knowledge. Otherwise, it is just a speculation or wishful thinking. ಈ ಪ್ರಮಾಣ 6 ಪ್ರಮಾಣದಿಂದ ಈ 6 ಪ್ರಮಾಣದಿಂದ ಬಂದಿಲ್ಲ ಒಂದು ಏನೋ ಬಂದದ. ಅದಕ್ಕೆ ನಾವು ಜ್ಞಾನ ಅನ್ಬೇಕೇಂದ್ರ ಜ್ಞಾನ ಅನ್ನಬಾರದು. ಅದಕ್ಕೆ ಊಹೆ ಅನ್ರಿ. ಸ್ಪೆಕ್ಯುಲೇಷನ್ ಅಂದ್ರೆ ಊಹಾ ಮಾಡೋದು. ಆರ್ ವಿಶ್ಫುಲ್ ಥಿಂಕಿಂಗ್. ಅವ್ರ ಏನಪ್ಪಾ ಅಂತಂದ್ರ ಒಂದು ಒಳ್ಳೆ ವಿಚಾರ ಇರ್ಬೋದು. ಪ್ರಮಾಣದಿಂದ ಬಂದಿಲ್ಲ ಅಂತಂದ್ರೆ ಅದಕ್ಕೆ ಕೆಟ್ಟದ್ದೈತೆ ಅಂತಲ್ಲ, ಅದು ಒಳ್ಳೆ ವಿಚಾರನೂ ಇರ್ಬೋದು. ಆದ್ರೆ ಅದು ಪ್ರಮಾಣದಿಂದ ಬಂದ್ರೆ ಅದಕ್ಕೆ ಜ್ಞಾನ ಅನ್ಬೇಕು. ಪ್ರಮಾಣದಿಂದ ಬಂದಿಲ್ಲ ಅಂದ್ರೆ ಜ್ಞಾನ ಅನ್ನಬಾರದು. ನಮ್ದು ಇಷ್ಟ ಈಗ ಹೇಳುದು. ನೋ ನ್ಯೂ ನಾಲೆಜ್ ಕ್ಯಾನ್ ಹ್ಯಾಪನ್ ಬೈ ಜಸ್ಟ್ ಮೆಡಿಟೇಷನ್. ಹಿರಣ್ಣರೇನೋ ಬಂದ್ ನೋಡ್ರಿ. ಹಿರಣ್ಣ ಕಲ್ಯಾಣ್ ಶೆಟ್ಟು ಇಲ್ಲ, ಇರುವುದಿಲ್ಲ. ಅವ್ರದ್ದು ಬಂದಾಗ ಅವ್ರು ಇರುವುದಿಲ್ಲ. ಹೆಂಗೆ ನೋಡ್ರಿ ಪ್ರಾರಬ್ಧ. ನೋ ನ್ಯೂ ನಾಲೆಜ್ ಕ್ಯಾನ್ ಬಿ ಹ್ಯಾಪನ್ ವಿತ್ ಜಸ್ಟ್ ಬೈ ಮೆಡಿಟೇಟಿಂಗ್. ಧ್ಯಾನ ಮಾಡೋದ್ರಿಂದ ಹೊಸ ಜ್ಞಾನ ಆಗೋದಿಲ್ಲ. ಯಾಕ್ರಿ? ಯಾರು ಹೇಳ್ತೀರಿ? ಫಿಲ್ ಇನ್ ದ ಬ್ಲಾಂಕ್ಸ್. ಧ್ಯಾನವನ್ನ ಮಾಡೋದ್ರಿಂದ ಜ್ಞಾನ ಆಗೋದಿಲ್ಲ. ಯಾಕೆ? ಧ್ಯಾನ ಮಾಡೋ ಮುಂದ್ರಿ ಅದ್ರ ವಿಷಯಗಳದ್ದು ಇದು ಇರ್ತೈತ್ರಿ. ಚಿತ್ರ ಮೂಡ್ತಿರ್ತಾವ್ರಿಗೆ ವಿಚಾರ ಮಾಡ್ತಿರ್ತೀವಿ. ಧ್ಯಾನದಿಂದ ಮನೋನಿಗ್ರಹ ಸರ ಧ್ಯಾನ ಮನೋನಿಗ್ರಹ ಮನಸ್ಸಿನ ಚಾಂಚಲ್ಯತೆ ನಿವಾರಣೆ ಧ್ಯಾನದಿಂದ. ಹೌದು. ಎಲ್ಲಾ ನೀವು ಸೈಡ್ ಉತ್ತರ ಹೇಳತ್ರಿ. ಕರೆಕ್ಟ್ ಉತ್ತರ ಗುಂಡ್ ಹೊಡೆದಂಗ ಒಂದ ಮಾತು ಹೇಳ್ರಿ. ಎಲ್ಲಾನು ಹೇಳತ್ತೀರಿ. ಈ ಉತ್ತರ ಹೇಳತ್ತೀರಿ. ಧ್ಯಾನದಲ್ಲಿ 6 ಪ್ರಮಾಣ ಇರುವುದಿಲ್ರಪ್ಪ. ಕರೆಕ್ಟ್. ನಿಂಬರಿಗೆ ಅವ್ರು ಹೇಳಿದ್ರು ನೋಡ್ರಿ. ಧ್ಯಾನ ಅನ್ನುವ ನೀವು 6 ಪ್ರಮಾಣ ಇರುವುದಿಲ್ಲ. ಇದು ಗುಂಡ್ ಹೊಡೆದಂಗ ಉತ್ತರ. ಬಿಸಿಗೆ ಆಡಾಕ ಬಂದಂಗ ಉತ್ತರ. ನೋಡ್ರಿ, ಧ್ಯಾನದಾಗ ಪ್ರತ್ಯಕ್ಷ ಇಲ್ಲ, ಅನುಮಾನ ಇಲ್ಲ, ಅರ್ಥಾಪತ್ತಿ ಇಲ್ಲ, ಉಪಮಾನ ಇಲ್ಲ, ಅನುಪಲಬ್ಧಿ ಇಲ್ಲ, ಶಬ್ದ ಪ್ರಮಾಣ ಇಲ್ಲ. ಮತ್ತದಕ್ಕೆ ಜ್ಞಾನ ಅಂತ ಹೆಂಗಂತೀರಿ? ಅಂತಾರಪ್ಪ ಅವ್ರು ಮುಂದುವರೆದು, ಇನ್ ಮೆಡಿಟೇಷನ್ ಓನ್ಲಿ ದ ಎಕ್ಸಿಸ್ಟಿಂಗ್ ನಾಲೆಜ್ ಈಸ್ ರೀಸೈಕಲ್ಡ್. ನೀವು ಧ್ಯಾನ ಮಾಡುವತ್ತಾಗ ಹೊಸ ಜ್ಞಾನ ನಿಮಗೆ ಬಂದಿಲ್ಲ. ಇದ್ದಂತ ಜ್ಞಾನ ರೀಸೈಕಲ್ ಪುನರಾವರ್ತಿ ಆಗ್ತಾವ. ನಿಮ್ಮ ಇದ್ದ ಜ್ಞಾನ ಪುನರಾವರ್ತಿ ಆಗ್ತದ ಅಂದ್ರೆ ಜ್ಞಾನ ಪೂರ್ವದಲ್ಲಿ ನಿಮ್ದು ಭ್ರಮ ಪುನರಾವರ್ತಿ ಆಗ್ತದ.
ಜ್ಞಾನಾನಂತರ ನಿಧಿಧ್ಯಾಸನದಲ್ಲಿ ನಿಮ್ಮ ಜ್ಞಾನ ಪುನರಾವರ್ತಿ ಆಗ್ತದ. ಏನ್ ಮರ್ಮ ಅದ ನೋಡ್ರಿ, ಮಾತೇನ್ ಮರ್ಮ. In meditation, only the existing knowledge is recycled. Any new thing that you are generating is imagination. ಹೊಸದು ಏನಾರ ನೀವು ಕಂಡಿಡಿದೇವಿ ಜ್ಞಾನ ನಾವು ಧ್ಯಾನದಾಗಂದ್ರೆ ಅದು ನಿಮ್ಮ ಕಲ್ಪನೆ. Because none of the 6 pramanas are used during meditation. ಧ್ಯಾನದಲ್ಲಿ 6 ಪ್ರಮಾಣಗಳಲ್ಲಿ ಯಾವುದೇ ಒಂದು ಪ್ರಮಾಣವನ್ನ ನಾವು ಉಪಯೋಗ ಮಾಡಿಲ್ಲ. Underline these sentences. ಯಾಕೆ ಬುಕ್ ಐತಿ ಅಂಡರ್ಲೈನ್ ಮಾಡಿ. One requires an appropriate instrument of knowledge. ಪ್ರತಿಯೊಬ್ಬರಿಗೂ ಯಾವ ವಿಷಯದ ಬಗ್ಗೆ ವಿಚಾರ ಮಾಡ್ಬೇಕಾಗ್ಯದ, ಯಾವ ಪ್ರಮೇಯದ ಬಗ್ಗೆ ವಿಚಾರ ಮಾಡ್ಬೇಕಾದ ಪ್ರಮೇಯಕ್ಕೆ ತಕ್ಕ ಪ್ರಮಾಣವನ್ನ ಹುಡುಕೋಬೇಕಾಗ್ತದ್ರಿ. ನಾನು ಒಂದು ವಸ್ತುವಿನ ರೂಪವನ್ನ ನೋಡ್ತೇನೆ ಅಂದ್ರೆ ನೇತ್ರ ಹುಡುಕ್ಬೇಕಾಗ್ತದ. ನಾವು ಒಂದು ವಸ್ತುವಿನ ಶಬ್ದವನ್ನ ಕೇಳ್ಬೇಕಾದ್ರೆ ಕಿವಿನ ಪ್ರಮಾಣ ಹುಡುಕ್ಬೇಕಾಗ್ತದ. ಪರಮಾತ್ಮ ವಿಷಯ ಇತ್ತಂದ್ರೆ ವೇದ ಪ್ರಮಾಣ ಹುಡುಕ್ಬೇಕಾಗ್ತದ. ಬೇರೆ ಪ್ರಮಾಣಗಳು ಉಪಯೋಗ ಬೀಳುವುದಿಲ್ಲ. ಅವು ಎಷ್ಟೇ ಚಲೋ ಇರಲಿ, ಎಷ್ಟೇ ಶ್ರೇಷ್ಠ ಇರಲಿ, ಉಪಯೋಗ ಬೀಳುವುದಿಲ್ಲ. The Shastras say that we do not have a choice in the use of the instrument to obtain the specific type of knowledge. To know the color, one must use the eyes. ನೋಡಪ್ಪ, ಯಾವ ಪ್ರಮೇಯ ಐತಿ ಆ ಪ್ರಮೇಯಕ್ಕೆ ತಕ್ಕಂತ ಪ್ರಮಾಣವನ್ನು ಉಪಯೋಗ ಮಾಡಿ ಪ್ರಮಾಣದಾಗ ಜ್ಞಾನ ಆಗ್ತದ. ನಾ ಪ್ರಮಾಣ ಉಪಯೋಗ ಮಾಡೋದಿಲ್ಲ ಅಂದ್ರೆ ನಿನಗೆ ಪ್ರಮಾಣ ಜ್ಞಾನ ಆಗ್ತದ. ನೀ ಕಲ್ಪನಾ ಮಾಡ್ತಿದಿ, ನಿನಗೆ ಹೊಸ ಜ್ಞಾನ ಆಗೋದಿಲ್ಲ. ಧ್ಯಾನಕ್ಕೂ ಜ್ಞಾನಕ್ಕೂ ವ್ಯತ್ಯಾಸ ಹೇಳಕತ್ತಾರ. ಕೇಳಿದವ್ರ ಪ್ರಶ್ನೆ ಕೇಳಿದವರ ಇಲ್ಲಿ. The knowledge to be acquired, the knowledge to be verified is whether I am a miserable Jivatma, bloom, or wonderful Paramatma, bloom. ನಾವು ಯಾವ ಜ್ಞಾನವನ್ನು ಗಳಿಸಬೇಕಾಗೈತ್ರಿ ಇಲ್ಲಿ ವೇದಾಂತಕ್ಕೆ ಬಂದ್ಮ್ಯಾಗ ಅಂದ್ರ, ನಾನು ದುಃಖದಿಂದ ಕೂಡಿದಂತ ಜೀವಾತ್ಮ ಅದೇನೋ, ಏನೋ ಸುಖ ಸ್ವರೂಪನಾದ ಪರಮಾತ್ಮನಾದೇನೋ ಅಂತ ನಿರ್ಣಯ ಮಾಡ್ಬೇಕಾಗ್ಯದ್ರಿ. ಇಲ್ಲಿ ಪ್ರತ್ಯಕ್ಷಾದಿ ಪ್ರಮಾಣಗಳ ಕೆಲಸ ಮಾಡೋದಿಲ್ಲ, ಇಲ್ಲಿ ವೇದ ಪ್ರಮಾಣ ಬೇಕಾಗ್ತದ. ಟು ಸೀಕ್ ದಿಸ್ ನಾಲೆಜ್ ಐ ನೀಡ್ ಎ ಪ್ರಮಾಣಂ. ಐ ಮಸ್ಟ್ ಯೂಸ್ ಎ ರಿಲೆವೆಂಟ್ ಮೀನ್ಸ್ ಆಫ್ ನಾಲೆಜ್ ಔಟ್ ಆಫ್ ಅಬೌವ್ 6. ಈ ಮ್ಯಾಗಿನ 6 ಪ್ರಮಾಣಗಳಲ್ಲಿ ನಾನು ಸರಿಯಾದ ಪ್ರಮಾಣವನ್ನು ಉಪಯೋಗ ಮಾಡಿ ನಿರ್ಧಾರ ಮಾಡಬೇಕಾಗಿದೆ. ಏನು ದುಃಖಿ ಸಂಸಾರಿ ಅಲ್ಪಜ್ಞ ಅಲ್ಪಕರ್ತಮಾನ ಜೀವನಾನದೇನೋ, ಏನು ಮಹಾಶಕ್ತಿಮಾನ್ ಅಕರ್ತ ಅಭೋಕ್ತ ವ್ಯಾಪಕ ಸ್ವರೂಪನಾದ ಪರಮಾತ್ಮನ ಇದೇನೋ ಅನ್ನುವಂತ ನಿರ್ಣಯ ಮಾಡ್ಬೇಕಾಗ್ಯದ. ಅದಕ್ಕೆ ಯಾವ ಪ್ರಮಾಣ ಉಪಯೋಗ ಮಾಡ್ಬೇಕು? ವೇದ ಪ್ರಮಾಣವನ್ನು ಉಪಯೋಗ ಮಾಡ್ಬೇಕು. ಆ ವೇದ ಏನು? ಶಬ್ದ ಪ್ರಮಾಣ. ನಾವು ವಿಚಾರ ಮಾಡಿದ್ಮ್ಯಾಗ the first 5 pramanas are useless in acquisition of self knowledge. ಆತ್ಮಜ್ಞಾನದಲ್ಲಿ ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಮತ್ತು ಇನ್ನೊಂದು ಪ್ರಮಾಣ ಯಾವುದು? ಪ್ರತ್ಯಕ್ಷ 1, ಅನುಮಾನ 2, ಅರ್ಥಾಪತ್ತಿ 3, ಉಪಮಾನ 4, 5ನೇದು ಅನುಪಲಬ್ಧಿ. 5 ಪ್ರಮಾಣಗಳು ಉಪಯೋಗವಿಲ್ಲ. 6ನೇ ಪ್ರಮಾಣ ಶಬ್ದ ಪ್ರಮಾಣ ಮಾತ್ರ ಉಪಯೋಗ ಬೀಳ್ತದೆ. Pratyaksha pramana is useful for objective knowledge because sense organs are turned outwards towards the object world. They are incapable of objectifying Atma that is behind the body-mind complex. ಪ್ರತ್ಯಕ್ಷ ಪ್ರಮಾಣ ಯಾಕೆ ಉಪಯೋಗ ಆಗುದಿಲ್ಲ? ಪ್ರತ್ಯಕ್ಷ ಪ್ರಮಾಣ ಈ ನೇತ್ರದ ಮುಂದಿರುವಂತ ವಿಷಯಗಳನ್ನ, ಇದು ಮೊಬೈಲ್ ಅದ, ಇದು ಪುಸ್ತಕ ಅದ ಅಂತ ಹೇಳಿಕ್ಕೆ ಉಪಯೋಗ ಬೀಳ್ತದ.
ಆತ್ಮ ಎಲ್ಲದ ಅಂದ್ರ ಈ ನೇತ್ರಗಳ ಹಿಂದದ. 5 ನಿಮಿಷ. ಈ ನೇತ್ರಗಳನ್ನ, ನೇತ್ರಾದಿಗಳು ಇಂದ್ರಿಯಗಳು ಏನದಾವ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವನ ಪರಮಾತ್ಮ ಹೊರಮುಖ ಕೊರದಾನ. ಅವು ಎದುರಿಗಿದ್ದವನ್ನ ಅಷ್ಟ ಅರಿತಾವ, ಹಿಂದೆ ಏನದ ಅವು ಕರೆಯಕ್ ಆಗೋದಿಲ್ಲ. Sense organs are turned outward towards the objective world. They are incapable of objectifying Atma. ತಮ್ಮ ಹಿಂದಿರುವಂತ ಆತ್ಮನನ್ನು ಗುರುತಿಸ್ಲಿಕ್ಕೆ ಅವು ಅಸಮರ್ಥದಾವ. ಯಾವ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. The observer perceives cannot be observed even by using the most powerful instrument. ಒಂದು ದೊಡ್ಡ ಮೈಕ್ರೋಸ್ಕೋಪ್ ಅದ ರೀ, ರಕ್ತದಾಗ ಸೂಕ್ಷ್ಮವಾದಂತ ರೋಗಾಣುಗಳನ್ನ ಕಂಡುಹಿಡಿಯುವಂತ ಒಂದು ಮೈಕ್ರೋಸ್ಕೋಪ್ ಅದ ಲ್ಯಾಬೊರೇಟರಿ ಒಳಗ. ಆದ್ರೆ ಎದುರಿಗಿರುವಂತ ಸಣ್ಣ ಸೂಕ್ಷ್ಮ ಇಂದ್ರಿಯ ರೋಗಾಣುಗಳನ್ನ ಅದು ಕಂಡು ಹಿಡಿತದ. ಆದ್ರೆ ಆ ಮೈಕ್ರೋಸ್ಕೋಪಿಗೆ ಆ ಹಿಂದೆ ನೋಡಾವ ಯಾರದನ ಅದು ಗೊತ್ತಿಲ್ಲ. ಆ ಲ್ಯಾಬ್ ಟೆಕ್ನಿಷಿಯನ್ ಯಾರದಾರ ಗೊತ್ತಿಲ್ಲ ಅದಕ್ಕೆ. When the most powerful microscope cannot see the eyes themselves, ಆ ಮೈಕ್ರೋಸ್ಕೋಪ್ ಎಂತ ಸೂಕ್ಷ್ಮ ದರ್ಶಕ ಅದ ಅಂದ್ರೂ ಕೂಡ ಆ ಹಳ್ಳಿ ಹಿಂದಿದ್ದಂತ ಕಣ್ಣನ್ನ ನೋಡಕ್ ಆಗುದಿಲ್ಲೋ. ಇನ್ನ ಈ ಶರೀರ ಮನಸ್ಸಾದಿಗಳ ಹಿಂದಿರುವಂತ ಆತ್ಮನನ್ನ ಗುರುತಿಸ್ಲಿಕ್ಕೆ ಈ ಇಂದ್ರಿಯಗಳು ಹೇಗೆ ಕೆಲಸ ಮಾಡ್ಯಾವು? Once the pratyaksha is ruled out, all the 3 pramanas are ruled out because inference can only operate on perceptual data. ಯಾವಾಗ ಪ್ರತ್ಯಕ್ಷ ಪ್ರಮಾಣ ಹೋತು, ಶಬ್ದ ಪ್ರಮಾಣವನ್ನು ಬಿಟ್ಟು ಉಳಿದ ಪ್ರಮಾಣಗಳು ಬಚ್ಚಿಕೊಂಡು ಹೋದವು. ಯಾಕ? ಆ ಉಳಿದ ಪ್ರಮಾಣಗಳೆಲ್ಲ ಪ್ರತ್ಯಕ್ಷ ಪ್ರಮಾಣದಲ್ಲಿ ಅವಲಂಬಿತನಾಗ್ಯಾವ. ಪ್ರತ್ಯಕ್ಷ ಪ್ರಮಾಣದ ಡೈರೆಕ್ಟ್ ಉಪಯೋಗ ಮಾಡ್ಯಾರ. ಪ್ರತ್ಯಕ್ಷ ಪ್ರಮಾಣದಾಗ ಅರ್ಥಾಪತ್ತಿ, ಅನುಪಲಬ್ಧಿ, ಉಪಮಾನ ಮತ್ತು ಅನುಮಾನದಾಗ ಏನ್ ಮಾಡ್ಯಾರ? ಪ್ರತ್ಯಕ್ಷ ಪ್ರಮಾಣವನ್ನ ಇಂಡೈರೆಕ್ಟ್ ಆಗಿ ಉಪಯೋಗ ಮಾಡ್ಯಾರ, ಅಪ್ರತ್ಯಕ್ಷವಾಗಿ ಉಪಯೋಗ ಮಾಡ್ಯಾರ. ಪ್ರತ್ಯಕ್ಷ ಪ್ರಮಾಣಕ್ಕೆ ಸಿಗುವುದಿಲ್ಲ ಅಂದ್ರಾಗ ಇವ 5 ಪ್ರಮಾಣಗಳು ಬಿದ್ಬಹುದು. ಉಳಿದ ಯಾವ್ದು ಪ್ರಮಾಣ? ಶಬ್ದ ಪ್ರಮಾಣ ಬಂದ ಉಳಿತು. ಆದ್ದರಿಂದ ಶಬ್ದ ಪ್ರಮಾಣ ಒಂದೇ ಇದೇನದ ಆತ್ಮಜ್ಞಾನವನ್ನ ಪಡಿಲಿಕ್ಕೆ ಸಹಾಯಕ ಆಗಬಹುದು ಅನ್ನುವಂತ ವಿಚಾರ ಮಾಡ್ಬೇಕಿಲ್ಲ. ಈ ಶಬ್ದ ಪ್ರಮಾಣದಲ್ಲಿ 2 ಭಾಗ ಮಾಡ, ಒಂದು ಲೌಕಿಕ ಶಬ್ದ ಪ್ರಮಾಣ, ಒಂದು ವೈದಿಕ ಶಬ್ದ ಪ್ರಮಾಣ. ಲೌಕಿಕ ಶಬ್ದ ಪ್ರಮಾಣ ಏನ್ ಮಾಡ್ತದ? ಜಗತ್ತಿನಲ್ಲಿ ಇರುವಂತಹ ವಸ್ತುಗಳನ್ನ ಹೇಳ್ತಾವ. ವೈದಿಕ ಪ್ರಮಾಣ ಶಬ್ದ ಪ್ರಮಾಣ ಏನ್ ಮಾಡ್ತದ? ಅದು ಪರಮಾತ್ಮ ಮತ್ತು ಪರಮಾತ್ಮ ಸಂಬಂಧಪಟ್ಟಂತ ವಿಷಯಗಳನ್ನ ಹೇಳಿಕೊಡ್ತದ. ಹಂಗಾರೆ ನಾವು ಯಾವ ಶಬ್ದ ಪ್ರಮಾಣ ಉಪಯೋಗ ಮಾಡ್ಬೇಕ್ರಿ? ಪರಮಾತ್ಮ ತತ್ವ ತಿಳ್ಕೊಬೇಕಂದ್ರ ವೈದಿಕ ಶಬ್ದ ಪ್ರಮಾಣವನ್ನ ಉಪಯೋಗ ಮಾಡಬೇಕು. ವೈದಿಕ ಶಬ್ದ created by the Lord and transmitted into the world by the rishis, mantra drishtaha. They didn't invent mantras but discovered the already existing mantra. ವೈದಿಕ ಮಂತ್ರಗಳು ಅಂದ್ರೆ ಅವು ಭಗವಂತನ ಈಶ್ವರನ ವಾಣಿ ಅದಾವ. ಆ ವಾಣಿಗಳನ್ನ ಯಾರು ಸೃಷ್ಟಿ ಮಾಡಿಲ್ಲ. ಅದು ವಾಣಿಗಳ ಭಗವಂತನ ವಾಣಿ, ಸಹಜವಾಗಿ ವಾಣಿಗಳು ಬಂದು ಅವು ಏನದಾವು ಅಂದ್ರೆ ಆಕಾಶದಲ್ಲಿ ಅವು ಮಂತ್ರಗಳದಾವ. ಒಂದು ಯಾವುದೋ ಒಂದು, ಈಗ ಆಕಾಶವಾಣಿ ಧಾರವಾಡ, ಆಕಾಶವಾಣಿ ಭದ್ರಾವತಿ ಅದ ಇಲ್ಲ. ಈಗ ಅಲೆಗಳ ಅದಾವಿಲ್ಲ, ತರಂಗ ಅದಾವಿಲ್ಲ. ಆದ್ರೆ ಕೇಳ್ತೈತೇನೋ ಸ್ಟೇಷನ್, ಆ ರೇಡಿಯೋ ಇಟ್ ಆ ಮೀಟರ್ ಆನ್ ಮಾಡಿದಾಗ ಅದು ಕೇಳ್ತದ. ಹೌದಲ್ಲ? 222 ಕಿಲೋ ಹರ್ಟ್ಸ್ ನೀವು ಆನ್ ರಿಸೀವಿಂಗ್ ಸೆಟ್ ಇಟ್ರಿ ಅಂತ ಧಾರವಾಡ ಆಕಾಶವಾಣಿ ಕೇಳ್ತದ. ಹಂಗ ಋಷಿಗಳು ಅವ್ರ ಏನ್ ತರಂಗಗಳದಾವ, ಆ ತರಂಗಗಳ ಏನ್ ಶಬ್ದಕ್ಕೆ ಕೇಳುವಂತ ಶಬ್ದದ ಆ ಶಬ್ದದ ಮಟ್ಟಿಗೆ ಹೋಗಿ ಆ ಸೂಕ್ಷ್ಮ ಹೋದಾಗ ಆ ಶಬ್ದಗಳಿಗೆ ಅವರು ದೃಷ್ಟಾರರಾಗ್ತಾರ, ಕೇಳ್ತಾರ. ಅವು ಶಬ್ದಗಳು ಅವ್ರ ಕಿವಿಗೆ ಬೀಳ್ತಾವ. ಯಾವ? ಪರಮಾತ್ಮನ ವಾಣಿ ಆದಂತಹ ವೇದಗಳು ಅವರ ಶಬ್ದ ಕಿವಿಗೆ ಬೀಳ್ತಾವ. ಅವಂಗೆ ಕಿವಿಗೆ ಬೀಳ್ತಿದ್ದನ್ನ ಅವರು ಬರೆದಿಟ್ಟಾರ. ಅವನ್ನ ಯಾರು ಸೃಷ್ಟಿ ಮಾಡಿಲ್ಲ. ಅವರು ಸೃಷ್ಟಿ ಮಾಡಿದ ವೇದ ದೃಷ್ಟಾರರು, ಮಂತ್ರ ದೃಷ್ಟಾರರು ಅದಾರ ಹೊರತು ಮಂತ್ರ ಸೃಷ್ಟಿಕರ್ತರಲ್ಲ. ತಿಳ್ಕೊಡ್ರಿ. ಸುಮ್ಮನೆ ಏನಾರ ಮಾತಾಡ್ತೀವಿ ನಾವು. They did not invent any mantras. ಋಷಿಗಳು ಮಂತ್ರಗಳನ್ನ ಸಂಶೋಧನೆ ಮಾಡಲಿಲ್ಲ, ಒಬ್ಬ ವಿಜ್ಞಾನಿ ಮಾಡಿದ ಹಾಗೆ. ಅವು ವಾತಾವರಣದಲ್ಲಿ ಅದಾವ.
ಆ ವಾತಾವರಣದಲ್ಲಿ ಆ ಯಾವ ಒಂದು ಕಿಲೋ ಹರ್ಟ್ಸ್ ಈ ಶಬ್ದ ತರಂಗಗಳದಾವ ಆ ತರಂಗಾಕಾರಕ್ಕೆ ಅವ್ರ ಮನಸ್ಸನ್ನ ಮಾಡೋ ಮಟ ಅವ್ರಿಗೆ ಅವ್ರ ಶಬ್ದಗಳಿಗೆ ಕೇಳೋದಿಲ್ಲ. ಟ್ಯೂನಪ್ ಅಂತಾರ. ಆ ಟ್ಯೂನಪ್ ಮಾಡಿದಾಗ ಅವ್ರ ಶಬ್ದಗಳಿಗೆ ಕೇಳ್ತಾವ. ನೀವು ಋಷಿಗಳಾಗ್ರಿ, ನಿಮ್ಗೂ ಕೇಳ್ತಾವ. ಎಲ್ಲರಿಗೂ ಸಾಧ್ಯ ಅದ ಅದು. ಋಷಿಗಳು ಪ್ರಯತ್ನ ಮಾಡಿದ್ರು, ಸಾಧನೆ ಮಾಡಿದ್ರು, ತಪಸ್ಸು ಮಾಡಿದ್ರು. ತಪಸ್ಸಿನಾಗ ಅವರಿಗೆ ಆ ಶಬ್ದಗಳು ಕೇಳಲ್ಪಟ್ಟು ಅದಕ್ಕೆ ಶ್ರುತಿಗಳೆನ್ನುತ್ತಾರೆ. ಆ ಶ್ರುತಿಗಳು ವೇದ ವಾಕ್ಯಗಳು. ಅವ್ರು ಯಾರು ರಚನೆ ಮಾಡಿದ್ವಲ್ಲ, ಅವು ಈಶ್ವರನ ಸಹಜವಾಣಿ. ಮಕ್ಕಳ ಋಷಿಗಳು ಏನ್ ಮಾಡಿದ್ರು ಅಂದ್ರ ಆ ವಾತಾವರಣದಲ್ಲಿ ಇದ್ದಂತ ಮಂತ್ರಗಳನ್ನ ಕಂಡಿಡಿದ್ರು, ನೋಡಿದ್ರು, ಓದಿದ್ರು, ಬರೆದಿಟ್ರು. ಲೌಕಿಕ ಶಬ್ದಗಳು ಏನ್ ಮಾಡ್ತಾವ ಅಂದ್ರ ಲೌಕಿಕ ಶಬ್ದಗಳು ಲೌಕಿಕ ವಿಷಯಗಳನ್ನ ಅವು ಹೇಳ್ಕೊಡ್ತಾವ. ಆತ್ಮಜ್ಞಾನವನ್ನ ಹೇಳಲಿಕ್ಕೆ ಅವು ಸಮರ್ಥಿಲ್ಲ. These are the study of observed and not observers. The observer cannot be observed. ಒಂದು ವಿಷಯಗಳ ಜ್ಞಾನದ, ಒಂದು ವಿಷಯ ಜ್ಞಾನದ, ಒಂದು ದೃಶ್ಯದ ಜ್ಞಾನದ, ಒಂದು ದೃಕ್ಕದ ಜ್ಞಾನದ. ಲೌಕಿಕ ಶಬ್ದಗಳಿಂದ ದೃಶ್ಯದ ಜ್ಞಾನ ಆಗ್ತದ. ಮತ್ತ ವೈದಿಕ ಶಬ್ದಗಳಿಂದ ದೃಕ್ಕದ ಜ್ಞಾನ ಆಗ್ತದ. ಆತ್ಮೀಯರಿ, ಓಂ ನಮ ಶಿವಾಯ ಪುರ. ಹೇಳ್ರಿ. ಈಗ ಶಬ್ದ ಪ್ರಮಾಣಕ್ಕ ಪ್ರತ್ಯಕ್ಷ ಪ್ರಮಾಣಗಳ ಸಹಕಾರಿ ಅದಾವಿಲ್ರಿ ಪೌರ? ಸಹಕಾರಿ ಅದಾವ. ಆದ್ರ ಆ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣದಿಂದ ತಿಳಿಲಿಕ್ ಬರ್ಲಿಲ್ಲ ಅಂದ್ರು ಅದಕ್ಕೆ ಕೆಲವು ಸಹಕಾರಿ ಅದಾವ್ರಿ. ಅದಕ್ಕ ಶಬ್ದ ಪ್ರಮಾಣಕ್ಕೆ ಈಗ ಕೇಳಿಸಿಕೊಂಡ್ರು ಅಂತ ಅಲ್ಲಿ ಶ್ರೋತ್ರ ಪ್ರಮಾಣ ಅಲ್ಲಿ ಅದು ಪ್ರಯೋಗ ಆಯ್ತಿಲ್ರಿ ಪೌರ? ಆಗ್ಯದ. ಅದಕ್ಕೆ ಸಹಕಾರಿ ಅದಾವಂತ. ಸಹಕಾರಿ ಅದಾವ, ಸಹಕಾರಿ ಅದಾವ. ಆದ್ರ ಲೌಕಿಕ ಶಬ್ದಗಳ ಸಹಕಾರಿ ಇಲ್ಲ. ಅಲ್ಲೋ ಲೌಕಿಕ ಇಲ್ಲ, ವೈದಿಕ ಶಬ್ದಗಳ ಸಹಕಾರಿ ಅದಾವ. ಮತ್ತ ಅದು ಹೇಳಕತ್ತ ಅಂದ್ರ ವೇದ ಪ್ರಮಾಣಗಳ ಏನದ, ವೇದ ಶಬ್ದಗಳ ಏನದಾವು ಪ್ರಮಾಣ ಅದಾವ. ನಮ್ಮ ನೇತ್ರಾದಿ ಇಂದ್ರಿಯಗಳು ಸಹಾಯಕ ಇಲ್ಲ ಅಲ್ಲೇ. ಈಗ ಹಂಗಾರ ನಮ್ಗ ಲೌಕಿಕ ಶಬ್ದಗಳ ಪ್ರಮಾಣ ಏನು, ವೈದಿಕ ಶಬ್ದ ಪ್ರಮಾಣ ಆತ್ಮಜ್ಞಾನ ಆಗ್ಬೇಕಾದ್ರ ಬಸವರಾಜಪ್ಪ ವೈದಿಕ ಶಬ್ದ ಪ್ರಮಾಣ ಆಗ್ತದ್ರಿಪಾ. ಆದ್ರೂ ಇಲ್ಲಿ ಸಹಕಾರ ಪ್ರತ್ಯಕ್ಷ ಪ್ರಮಾಣ ಸಹಕಾರಿ ಆಗ್ತದ. ಸಹಕಾರಿ ಆಗ್ತದೆ, ಸಹಕಾರಿ ಆಗ್ತದೆ. ಇಟ್ ಈಸ್ ಡಿವೈಡೆಡ್ ಇಂಟು ಟು. ಮತ್ತೆ ಈಗ ವೈದಿಕ ಶಬ್ದಗಳನ್ನು ಮತ್ತೆ ಎರಡು ಭಾಗ ಮಾಡ್ತಾರೆ. ಒಂದು ವೇದ ಪೂರ್ವ ಶಬ್ದ ಪ್ರಮಾಣ, ಒಂದು ವೇದಾಂತ ಶಬ್ದ ಪ್ರಮಾಣ. ಆ ವೈದಿಕ ಶಬ್ದಗಳಲ್ಲಿ ಎರಡು ಪ್ರಮಾಣ ಮಾಡಿ ವೇದ ಪೂರ್ವ ಶಬ್ದ ಪ್ರಮಾಣ ಕರ್ಮಕಾಂಡದಲ್ಲಿ ಉಪಯೋಗ ಬೀಳ್ತದ. ವೇದಾಂತ ಶಬ್ದ ಪ್ರಮಾಣ ಜ್ಞಾನ ಕಾಂಡದಲ್ಲಿ ಉಪಯೋಗ ಬೀಳ್ತದ. ಅದನ್ನ ಇಲ್ಲಿ ಹೋಗಿದ್ರೆ ಇದನ್ನ ಅಲ್ಲಿ ಒಯ್ಯೋಂಗಿಲ್ಲ. ಬೇರೆ ಬೇರೆ ಮಾಡಿ ತಿಳಿಸುವಂತ ಕಲೆ. ಕರ್ಮಕಾಂಡಗತವಾದಂತಹ ಶಬ್ದಗಳು ಕರ್ಮಕಾಂಡದಲ್ಲಿ ಏನ್ ಬೇಕು? ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ ಬೇಕು ಅಂದ್ರೆ ಆಗ ಯಜ್ಞ ಕರ್ಮಕಾಂಡದಲ್ಲಿ ಹೇಳಿದಂತ ಯಜ್ಞಗಳೆಲ್ಲ ಮಾಡ್ರಿ, ಪದ್ಧತಿ ಮಾಡ್ರಿ, ಆ ಫಲ ಬರಲೇಬೇಕು, ಬರ್ತದ. ಎಲ್ಲ ಕರ್ಮಗಳ ಬಗ್ಗೆ ಇದ್ದಂತದು ಪೂರ್ವ ಮೀಮಾಂಸದಾಗ ಕರ್ಮಕಾಂಡದಿಂದ ಬರುವಂತ ಫಲ ಅವು ವೈದಿಕ ಪೂರ್ವ ಶಬ್ದ, ವೇದಿಕ ಪೂರ್ವ ಶಬ್ದ ಪ್ರಮಾಣ ಕರ್ಮಕಾಂಡ ಹೇಳ್ತದ. ವೇದಾಂತ ಶಬ್ದ ಪ್ರಮಾಣ ಜ್ಞಾನ ಕಾಂಡವನ್ನು ಹೇಳ್ತದ, ಬ್ರಹ್ಮ ಸ್ವರೂಪವನ್ನು ಹೇಳ್ತದ. ವೇದಾಂತ ಶಬ್ದ ಪ್ರಮಾಣ ದ ಯುನಿಕ್ ಇನ್ಸ್ಟ್ರೂಮೆಂಟ್ ದಟ್ ಡೀಲ್ಸ್ ವಿತ್ ದಿ ಸಬ್ಜೆಕ್ಟ್ ದ ಅಬ್ಸರ್ವರ್. ಇದ್ರೆ ವೇದಾಂತ ಶಬ್ದ ಪ್ರಮಾಣದಾಗ ಅದ್ರ ಬಿಟ್ಟು ಬೇರೆ ಯಾವ ಕೆಲಸ ಮಾಡೋದಿಲ್ಲ. ಯಾವಾಗ ಈ ಆತ್ಮನನ್ನ, ಈ ದೃಕ್ಕನ್ನ, ಈ ವಿಷಯನ್ನ ಅರಿಯುವುದರಲ್ಲಿ ವೇದಾಂತ ಪ್ರಮಾಣ ಮಾತ್ರ ಕೆಲಸ ಮಾಡ್ತದೆ. To see my own eyes, the only subtle, only suitable instrument is mirror. ನನ್ನ ಕಣ್ಣ ನೋಡ್ಬೇಕು ಅಂದ್ರ ನನಗ ಕನ್ನಡಿ ಅಷ್ಟೇ ಬೇಕಾಗ್ತದೆ, ಬೇರೆ ಅದರಿಂದ ನನ್ನ ಕಣ್ಣ ನೋಡಕ್ ಆಗುದಿಲ್ಲ. No other instrument works. ವೇದಾಂತ ಪ್ರಮಾಣ is like a mirror to reveal myself. ವೇದಾಂತ ಪ್ರಮಾಣ ಅನ್ನೋದು ಗೊತ್ತಾದ್ರೆ ನಿಜವಾಗಿ ನಾನು ಯಾರು ಅನ್ನೋದು ಗೊತ್ತಾಗ್ತದೆ.
which I have never attempted to know. ಗುರುವಿನ ಹತ್ರ ಬರೋ ಮಟಾನು ಈ ಪ್ರಮಾಣ ಅನ್ನೋದು ವೇದ ಪ್ರಮಾಣ ನನಗೆ ಗೊತ್ತೇ ಇಲ್ಲ. ಈ ವೇದ ಪ್ರಮಾಣ ಅನ್ನುವಂತ ಕಣ್ಣು ಯಾರು ಕೊಡ್ತಾರ್ರಿ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಕೊಡ್ತಾನೆ. ಯಾರಿಗೆ? ತನಗೆ ಬೇಕಾದಂತ ಶಿಷ್ಯರಿಗೆ. ಆ ಕಣ್ಣಿನ ಮೂಲಕ ನೋಡು ನಿನ್ನ ಸ್ವರೂಪ ಕಾಣ್ತದ ಅಂತ ಹೇಳ್ತಾನೆ. If you are interested in seeing, knowing, ವೇದಾಂತ ಪ್ರಮಾಣ is only instrument. ನೀನ್ ಯಾರು ಅಂತ ಯಥಾರ್ಥ ನಿನಗೆ ತಿಳ್ಕೋಬೇಕಾಗೈತಿ ಅಂದ್ರ ವೇದಾಂತ ಪ್ರಮಾಣವೇ ಕೆಲಸ ಮಾಡ್ತದ, ಉಳಿದ ಯಾವ ಪ್ರಮಾಣಗಳು ಕೆಲಸ ಮಾಡ್ತದ. ಇದು ಇನ್ನೂ ಪೇಜ್ ಗಟ್ಲೆ ಅಪ್ಪವ್ರು ಹೇಳ್ಕೊಂತ ಹೊಂಟಾರ. ಆಗ್ಲೇ 10:30 ಆಯ್ತು. ಈ ಮುಂದಿನ ವಿಷಯವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನುವರೆಗೆ ಇವತ್ತಿನ ಈ ವಾತೃತ್ವ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.